ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನೆಗಡಿ ಕಫ ಆಗಿರೋದ್ರಿಂದ ಗಂಟ್ಲು ಸ್ವಲ್ಪ ಸಹಕರಿಸ್ತಾ ಇಲ್ಲ, ಬಟ್ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ತೇನೆ. ಕಳೆದ ಬಾರಿ ಪಾಠದಲ್ಲಿ ವಿವಾಹ ವಿಷಯದಲ್ಲಿ ಸೂರ್ಯನ ಪಾತ್ರ ಏನು ಅಂತ ನೋಡಿದ್ವಿ. ಕಳತ್ರ ಸ್ಥಾನವನ್ನು ಹೇಗೆ ಪರಿಶೀಲನೆ ಮಾಡಬೇಕು ಅಂತ ನೋಡಿದ್ವಿ. ಅದರಲ್ಲಿ ಕಳತ್ರ ಸ್ಥಾನ, ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ, ಅವರ ಕೇಳುವಂಥ ಪ್ರಶ್ನೆಗೆ ತಕ್ಕಂತೆ ಇದರಲ್ಲಿ ಯಾವುದನ್ನಾದರೂ ನೋಡ್ಬೋದು. ಇದನ್ನೇ 3 ಪಿಲ್ಲರ್ಸ್ ಅಂತೀವಿ. ಸ್ಥಾನಬಲ ಏನು ಸೂಚನೆ ಮಾಡ್ತದೆ? ವಾತಾವರಣ ಹೇಗಿರುತ್ತೆ ಅಂತ ಸೂಚನೆ ಮಾಡ್ತದೆ. ಕಾರಕ ಬಲ ದಾಂಪತ್ಯ ಜೀವನದಲ್ಲಿ ಸುಖ ಹೇಗಿರುತ್ತೆ ಅಂತ ಸೂಚನೆ ಮಾಡ್ತದೆ. ಆಧಿಪತ್ಯ ಬಲ ಮದುವೆಗೆ ಬೇಕಾದಂಥ ಪುಣ್ಯ, ನಾವು ಮದುವೆ ವಿಚಾರದಲ್ಲಿ ಏನು ಬಯಸ್ತೀವೋ ಅದು ಅನುಕೂಲ ಆಗಲಿಕ್ಕೆ ಎಷ್ಟು ಅವಕಾಶ ಇದೆ ಅಂತಂಬುದು ಆಧಿಪತ್ಯ ಬಲ ಸೂಚನೆ ಮಾಡ್ತದೆ. ಇದನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ದೆ. ಇವತ್ತು ನಾವೊಂದು ಎಕ್ಸಾಂಪಲ್ ಒಂದಿಗೆ ಪ್ರಾಕ್ಟೀಸ್ ಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಕಾದಂಥ ಒಂದು ವೆಬ್ ಆ್ಯಪನ್ನು ನಾನು ಡೆವಲಪ್ ಮಾಡಿ ಕೊಟ್ಟಿದ್ದೇನೆ. ಅದರ ಮುಖಾಂತರವಾಗಿ ನೀವು ಇದನ್ನು ಅನಲೈಸ್ ಮಾಡ್ಬೋದು. Vaishwanara.com ಓಪನ್ ಮಾಡಿ, ಇದರಲ್ಲಿ ಆ್ಯಪ್ಸ್ ಅಂತಿರುತ್ತೆ, ಈ ಆ್ಯಪ್ಸ್ ಓಪನ್ ಮಾಡಿಕೊಳ್ಳಿ. ಇನ್ ಕೇಸ್ ಇದರಲ್ಲಿ ಕೊನೆಯದಾಗಿ ಜಾತಕ, ದಶೆ, ಗೋಚಾರ ಅಂತಿದೆ, ಇದನ್ನು ತಗೊಳ್ಳಿ. ಇನ್ ಕೇಸ್ Vaishwanara.com ಓಪನ್ ಆಗದಿದ್ದರೆ ನೀವು ಈ ಸೈಟನ್ನು ಡೈರೆಕ್ಟಾಗಿ ಓಪನ್ ಮಾಡೋದು. vaishwanara.github.io/apps ಅಂತ ಇದನ್ನು ನೋಟ್ ಮಾಡಿಕೊಳ್ಳಿ. ಇದನ್ನು ಹೀಗೆ ನೀವು ಟೈಪ್ ಮಾಡಿದರೂ ಕೂಡ, ಇನ್ ಕೇಸ್ ನನ್ನ ಮೇನ್ ಸೈಟ್ ಏನಾದರೂ ಮೇಂಟೆನೆನ್ಸ್ಲಿದ್ದು ಏನಾದರೂ ಓಪನ್ ಆಗದೆ ಸರ್ವರ್ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಇದು ಗಿಟ್ಹಬ್ ಪೇಜ್ ಆದ ಕಾರಣ ಡೈರೆಕ್ಟಾಗಿ ಓಪನ್ ಆಗೋಗುತ್ತೆ. ಇಲ್ಲಿ ಇದನ್ನು ಹೇಗೆ ಬಳಸಬೇಕು ಅಂತಂಬೋದು ಹಿಂದಿನ ಕ್ಲಾಸ್ನಲ್ಲೆಲ್ಲ ನಾವು ನೋಡಿದ್ದೇವೆ. ಇವತ್ತೊಂದು ಎಕ್ಸಾಂಪಲ್ ಮೂಲಕ ಹೇಗೆ ಅದನ್ನು ನಾವು ಮಾಡಬೇಕು ಅಂತ ನೋಡೋಣ. ಒಂದು ಎಕ್ಸಾಂಪಲ್ ಜಾತಕ ನೋಡೋಣ. ಈ ಎಕ್ಸಾಂಪಲ್ ಜಾತಕ ತುಲಾ ಲಗ್ನದ ಜಾತಕ. ಸೊ ತುಲಾ ಲಗ್ನ 7ನೇ ನಂಬರ್, 7ನೇ ರಾಶಿ ಆಗುತ್ತೆ. ಮೇಷದಿಂದ ನೀವು ಕೌಂಟ್ ಮಾಡ್ಕೊಂಡು ಹೋದರೆ 7ನೇ ರಾಶಿ ತುಲಾ ರಾಶಿ. ಸೊ ತುಲಾ ಲಗ್ನ 7 ಹಾಕಿದ್ದೇನೆ. ನಂತರ ಸೂರ್ಯನ ಪೊಸಿಷನ್, ಸೂರ್ಯ ಕನ್ಯಾ ರಾಶಿಯಲ್ಲಿದ್ದಾನೆ, 6 ಅಂತ ಹಾಕಿದ್ದೇನೆ. ಚಂದ್ರ ಮಕರ ರಾಶಿಯಲ್ಲಿದ್ದಾನೆ, 10. ಮತ್ತು ಕುಜ ಕನ್ಯಾ ರಾಶಿ, ಬುಧ ಮತ್ತೆ ಕನ್ಯಾ ರಾಶಿಯಲ್ಲಿದ್ದಾನೆ, ಗುರು ಕನ್ಯಾ ರಾಶಿಯಲ್ಲೇ ಇದ್ದಾನೆ, ಶುಕ್ರ ಲಗ್ನದಲ್ಲಿ ತುಲಾ ರಾಶಿಯಲ್ಲಿದ್ದಾನೆ, ಶನಿ ವೃಶ್ಚಿಕ ರಾಶಿಯಲ್ಲಿದ್ದಾನೆ, ರಾಹು ಲಗ್ನದಲ್ಲೇ ತುಲಾ ರಾಶಿಯಲ್ಲಿದ್ದಾನೆ, ಕೇತು ಮೇಷರಾಶಿಯಲ್ಲಿದ್ದಾನೆ. ಈ ನಂಬರ್ಸ್ ಹಿಂಗೆ ಹಾಕಿಕೊಳ್ಳಿ. ಇನ್ ಕೇಸ್ ಇಲ್ಲಿ ನಂಬರ್ಸ್ ನಿಮಗೆ ಕನ್ಫ್ಯೂಸ್ ಆದರೆ ಕೆಳಗೆ ನೀವು ಸೆಲೆಕ್ಟ್ ಮಾಡಿಕೊಳ್ಬೋದು. ಸೂರ್ಯ ಎಲ್ಲಿದ್ದಾನೆ, ಚಂದ್ರ ಎಲ್ಲಿದ್ದಾನೆ, ನೀವು ಸೆಲೆಕ್ಟ್ ಮಾಡಿಕೊಳ್ಳಿ, ಯಾವುದಾದ್ರೂ ಮಾಡ್ಬೋದು. ಇದು ಹಾಕಿ ಅಪ್ಲೈ ಪೊಸಿಷನ್ಸ್ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಗ್ರಹಗಳು ಇಲ್ಲಿ ಬಂದುಬಿಡ್ತದೆ. ಕೆಳಗೆ ಕೂಡ ನೋಡಿ, ನಿಮಗೆಲ್ಲ ಆಟೋಮೆಟಿಕ್ಕಾಗಿ ಬರ್ತದೆ. ಸೂರ್ಯ ಕನ್ಯಾ ರಾಶಿ, ಚಂದ್ರ ಮಕರ ರಾಶಿ, ಇದೆಲ್ಲ ಬಂದುಬಿಡ್ತದೆ. ನಾವು ಹೇಗೆ ಅನಲೈಸ್ ಮಾಡ್ತೀವೋ ಅದೇ ಫಾರ್ಮ್ಯಾಟಲ್ಲಿ ಇಲ್ಲಿ ಬಂದುಬಿಡ್ತದೆ. ಸಾಧ್ಯವಾದಷ್ಟು ನೀವು ಮ್ಯಾನ್ಯುವಲಾಗಿ ಮಾಡಿ, ನೀವು ಮಾಡಿದ್ದಲ್ಲಿ ಏನಾದರೂ ಕ್ರಾಸ್ ಚೆಕ್ ಮಾಡಿಕೊಳ್ಬೇಕು, ನಾವು ಮಾಡ್ತಾ ಇರೋದು ಕರೆಕ್ಟಾ ಅಲ್ವಾ ಅಂತ ನೋಡಿಕೊಳ್ಳೋಕ್ಕೆ ಈ ಚಾರ್ಟ್ ತುಂಬ ಉಪಯೋಗ ಆಗ್ತದೆ. ಇದರಲ್ಲಿ ನಾವು ನೋಡೋದೇನು, ಸಪ್ತಮ ಸ್ಥಾನವನ್ನು ನೋಡ್ತೀವಲ್ಲ. ಸೊ ಸೆಲೆಕ್ಟ್ ಹೌಸ್, ಸಪ್ತಮ ಸ್ಥಾನ ಸೆಲೆಕ್ಟ್ ಮಾಡಿಕೊಂಡೆ. ಕಾರಕ ಯಾರು? ಶುಕ್ರ. ಸಪ್ತಮಾಧಿಪತಿ ಯಾರಾಗ್ತಾರೆ? ಕುಜ ಆಗ್ತಾನೆ, ಯಾಕಂದರೆ ಮೇಷ ಆಗ್ತದೆ ಸಪ್ತಮ, ಕುಜ. ಸೊ ಈ ರೀತಿ ಇದೆ. ಸೊ ಇದರಲ್ಲಿ ನಾವು ಸ್ಥಾನಬಲ ಹೇಗಿದೆ, ಕಾರಕ ಬಲ ಹೇಗಿದೆ, ಆಧಿಪತ್ಯ ಬಲ ಹೇಗಿದೆ ಅಂತಂಬುದನ್ನು ಪರಿಶೀಲನೆ ಮಾಡಬೇಕು. ಇದಕ್ಕಿಂತಲೂ ಮುಂಚಿತವಾಗಿ ಕೆಲವಿನ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥ ಪ್ರಶ್ನೆ, ಹಿಂದೆ ಕೂಡ ಹಲವಾರು ಬಾರಿ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್, ಆದರೂ ಕೂಡ ಬಹಳ ಜನ ಕೇಳ್ತಾರೆ. ಅದು 2 ಕಾರಣಕ್ಕೆ ಕೇಳ್ಬೋದು. ಎಲ್ಲ ಒಂದು ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ
ಬುಧ ಇದ್ದರೆ ಹೇಗಿರುತ್ತೆ, ಸೂರ್ಯ ಇದ್ದರೆ ಏನಾಗುತ್ತೆ, ಶುಕ್ರ ಇದ್ದರೆ ಏನಾಗುತ್ತೆ, ಕುಜ ಇದ್ದರೆ ಏನಾಗುತ್ತೆ. ಆ್ಯಕ್ಚುಲಿ ಇದು ಟೇಬಲ್ ಹಾಕ್ಕೊಂಡ್ರೆ ಇದರ ಬಗ್ಗೆ ತಿಳ್ಕೊಳ್ಳೋದು ಅಪ್ರಸ್ತುತ. ನೀವು ಡೀಪಾಗಿ, ಯಾಕಂದರೆ ನಾವು ಪ್ರಾರಂಭ ಕಲಿತಾ ಇದ್ದೀವಿ, ಆದ ಕಾರಣ ಅಷ್ಟು ಡೀಪಾಗಿ ಹೋಗೋದು ಬೇಕಿಲ್ಲ. ಒಂದು ಸಲ ಜಾತಕವನ್ನು ನಾವಿನ್ನು ಕಲಿಯೋ ಹಂತದಲ್ಲಿದ್ದೀವಿ, ಆದ ಕಾರಣ ಕಲಿಯೋ ಹಂತದಲ್ಲಿ ಯಾವ ಗ್ರಹ ಇದ್ದರೆ ಏನಾಗುತ್ತೆ ಅಂತಂಬೋದರಲ್ಲಿ ಶುಭಗ್ರಹನ ಪಾಪಗ್ರಹನ ಅಂತ ಅಷ್ಟೇ ನೋಡುತ್ತೇವೆ. ಇಲ್ಲ ಸ್ಪೆಸಿಫಿಕ್ಕಾಗಿ ನೀವು ಗ್ರಹ ಇದೆ, ಆಗ ಸೂರ್ಯ ಇದ್ರೆ ಏನಾಗುತ್ತೆ ಅಂತಂದರೆ 2 ಕಾರಣದಿಂದ ಕೇಳಬಹುದು. ಒಂದು, ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕು ಅಂತ ಕುತೂಹಲದಿಂದ ಕೇಳ್ಬೋದು. ಎರಡನೇದು, ತಮ್ಮ ತಮ್ಮ ವ್ಯಕ್ತಿಗತ ಜಾತಕಗಳನ್ನು ಮಕ್ಕಳದು ತಮ್ಮದು ಇಟ್ಟುಕೊಂಡು ಏನಾಗಿರುತ್ತೆ ಅಂತ ತಿಳ್ಕೊಳ್ಬೇಕು ಅಂತಂಬೋದು. ಆದ್ದರಿಂದ ಕೂಡ ಕೇಳ್ಬೋದು. ನಾನು ಪ್ರಾರಂಭದಲ್ಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದೆ, ದಯವಿಟ್ಟು ಜ್ಯೋತಿಷ್ಯ ಬರೋ ತನಕ ನಿಮ್ಮ ಜಾತಕಗಳಾಗಲಿ, ನಿಮಗೆ ಮಾನಸಿಕವಾಗಿ ತುಂಬ ಹತ್ತಿರ ಇರೋರ ಜಾತಕಗಳಾಗಲಿ ದಯವಿಟ್ಟು ನೋಡಬೇಡಿ. ಯಾಕೆಂತಂದರೆ ಎಮೋಷ್ನಲಿ ಡಿಸ್ಟರ್ಬ್ ಆಗ್ತೀರಾ. ಡಿಸ್ಟರ್ಬ್ ಆದಾಗ ಸಬ್ಜೆಕ್ಟ್ ಎಂಬುದು ನಿಮಗೆ ಬರಲಿಕ್ಕೆ ಅವಕಾಶ ಇಲ್ಲ. ಡಿಸ್ಟರ್ಬೆನ್ಸ್ ಎಲ್ಲಿ ಬರುತ್ತೋ ಅಲ್ಲಿ ಸಬ್ಜೆಕ್ಟ್ ತಲೆ ಒಳಗೆ ಹೋಗೋದಿಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ವ್ಯಕ್ತಿಗತ ಜಾತಕಗಳನ್ನ ಇಲ್ಲಿ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ, ತುಂಬ ತೊಂದರೆ ಆಗ್ತದೆ. ಎರಡನೇದು, ತಿಳ್ಕೊಳ್ಬೇಕು ಅಂತಂಬೋದು ಉದ್ದೇಶ ಕರೆಕ್ಟೇ. ಅದಕ್ಕೆ ಇನ್ನು ನಾವು ಪ್ರಾರಂಭದ ಹಂತದಲ್ಲೇ ಇದ್ದೇವೆ. ಹಾಗಾಗಿ ಅದಕ್ಕೂ ಕೂಡ ಅಷ್ಟು ಆತುರ ಪಡೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಆದರೂ ಹಿಂದಿನ ಹಲವಾರು ಬಾರಿಂದ ಹೇಳ್ತಾ ಇದ್ದ ಕಾರಣ ನಾನು ಆ ಪಾಠವನ್ನು ಹೇಳಲಿಕ್ಕೆ ಇಷ್ಟಪಡ್ತೆ. ಇವತ್ತು ಹೇಳ್ತೇನೆ. ಅದಕ್ಕೆ ಸಂಬಂಧಪಟ್ಟ ನೋಟ್ಸನ್ನು ಕೂಡ ನಾನು ಕೊಡ್ತೇನೆ. ಮತ್ತೊಮ್ಮೆ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಯಾಕೆಂತಂದರೆ ಇದು ಹೇಳಿದ ಭಾಳ ಸಲ ಹೇಳ್ತಾ ಇದ್ದೇನೆ, ಬಟ್ ರಿಪೀಟೆಡಾಗಿ ಅದೇ ಪ್ರಶ್ನೆಗಳು ಬರ್ತಾ ಇದೆ. ಆಗಲಿ, ನೋಡೋಣ. ಅದಕ್ಕೆ ಕೂಡ ನಾನು ಇವತ್ತು ಮೊದಲು ಅದನ್ನು ಹೇಳಿ ಮತ್ತೆ ಮುಂದಕ್ಕೆ ಹೋಗೋಣ. ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ 3 ನೋಡಬೇಕು ಅಂತ ನಾನು ಕಳೆದ ಬಾರಿ ಪಾಠದಲ್ಲಿ ಹೇಳಿದೆ. ಕಳತ್ರ ಸ್ಥಾನದಲ್ಲಿ ಯಾವ ಗ್ರಹಗಳಿದ್ದರೆ ಏನು ಪರಿಣಾಮ ಆಗುತ್ತೆ, ಏನು ಹೇಳ್ತೀವಿ? ಗ್ರಹ ಬಲ, ರಾಶಿ ಯಾವ ಗ್ರಹ ಆಗಿದೆ, ಅದು ಯಾವ ರಾಶಿಯಲ್ಲಿದೆ, ಅದರ ದೃಷ್ಟಿ ಏನಾದರೂ ಇದೆಯಾ, ಇದರ ಮೇಲೆ ಸ್ಥಾನಬಲವನ್ನು ನಾವು ನೋಡ್ತೇವೆ. ಒಂದೊಂದಾಗಿ ನೋಡೋಣ. ಡಿಫ್ರೆಂಟ್ ಪ್ಲಾನೆಟ್ಸ್ ಇನ್ 7th ಹೌಸ್. 7ನೇ ಮನೆಯಲ್ಲಿ ಗ್ರಹಗಳಿದ್ರೆ ಏನಾಗುತ್ತೆ? ಮೊದಲು ಸೂರ್ಯನನ್ನು ತಗೊಳ್ಳೋಣ. ಸೂರ್ಯ 7ನೇ ಮನೆಯಲ್ಲಿದ್ದರೆ, ಆ ಸೂರ್ಯ ಶುಭಪ್ರದವಾದರೆ, ಅಂದರೆ ಶುಭ ಗ್ರಹಗಳ ಜೊತೆ ಇರೋದಾಗಲಿ, ಶುಭ ಗ್ರಹಗಳನ್ನು ನೋಡೋದಾಗಲಿ, ಸೂರ್ಯನ ಸ್ವಕ್ಷೇತ್ರ ಆಗಲಿ, ಉಚ್ಚಸ್ಥಾನ ಆಗಲಿ, ಸೂರ್ಯನಿಗೆ ಯಾವ ಥರದ ಪಾಪ ಸಂಬಂಧ ಇರದೇ ಇರೋದಾಗಲಿ, ಇದೆಲ್ಲ ಕೂಡ ಸೂರ್ಯ ಶುಭವನ್ನು ಸೂಚನೆ ಮಾಡ್ತದೆ. ಪ್ರತಿಯೊಂದು ಗ್ರಹ ಎಲ್ಲಿದ್ರೂ ಕೂಡ ಅದು ಶುಭನ ಪಾಪನ ಅಂತ ನಾವು ಡಿಸೈಡ್ ಮಾಡಲೇಬೇಕು. ಅದು ಮಾಡದೆ ನೀವು ಆ ಗ್ರಹ ಇದೆ ಅಂತಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಅದು ಶುಭ ಆಗಿರಬೇಕು, ಅದು ಏನೋ ಶುಭ ಆಗದೆ ಇದ್ದಾಗ ಫಲ ಬದಲಾಗ್ತದೆ ಅಂತ ತಿಳ್ಕೊಳ್ಬೇಕು. 7ಮ ಸ್ಥಾನದಲ್ಲಿ ಸೂರ್ಯ ಇದ್ದರೆ ಪಾರ್ಟ್ನರ್ಗೆ ಲೀಡರ್ಶಿಪ್ ಕ್ವಾಲಿಟಿ, ಅಧಿಕಾರದ ಸ್ವಭಾವ ಬರುತ್ತೆ. ಲೀಡರ್ಶಿಪ್ ಕ್ವಾಲಿಟಿ, ಅಧಿಕಾರ ಬೇಕು ಅಂತಂಬುದು ಇಬ್ಬರ ಮಧ್ಯೆ ಪ್ರೀತಿಯನ್ನು ಮುಂದುವರಿಸೋದಿಲ್ಲ. ಲೀಡರ್ಶಿಪ್ ಇರಬೇಕು. ಯಾವಾಗ ಕಷ್ಟ ಸಮಯದಲ್ಲಿ ಲೀಡರ್ಶಿಪ್ ಇದ್ದರೆ ತುಂಬ ಒಳ್ಳೆಯದು. ಆದರೆ ಯಾವಾಗೂ ನಾನೇ ನನ್ನ ಆಡಳಿತದಲ್ಲೇ ಇರಬೇಕು, ನಾನು ಹೇಳಿದಾಗೆ ಮನೆಗೆ ನಡಿಬೇಕು ಅಂತಂದಾಗ ಏನಾಗುತ್ತೆ, ಮನೆಯಲ್ಲಿ ತೊಂದರೆ ಸ್ಟಾರ್ಟ್ ಆಗುತ್ತೆ. ಈಗೋ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗ್ತಿದೆ. ದಾಂಪತ್ಯದಲ್ಲಿ ಸೋಷಿಯಲ್ ಸ್ಟೇಟಸ್ ಹೆಚ್ಚಾಗ್ಬೋದು. ಇದು ಒಳ್ಳೆಯದೇ. ಸೋಷಿಯಲ್ ಸ್ಟೇಟಸ್ ಹೆಚ್ಚಾಗೋದು ಒಳ್ಳೆಯದೇ. ವೈವಾಹಿಕ ಜೀವನದಲ್ಲಿ ಗೌರವ, ಪ್ರತಿಷ್ಠೆ ಜಾಸ್ತಿ ಆಗ್ತಿದೆ. ಆದರೆ ಇದು ಹಾಗೆಯೇ ಜೀವನ ಪರ್ಯಂತ ಮೇಂಟೈನ್ ಆಗಿ ಹೋಗೋದಿಲ್ಲ. ಯಾವಾಗಾದರೂ ಕಷ್ಟ ಕಾಲ ಬಂತು ಅಂದ್ಕೊಳ್ಳಿ, ನಮ್ಮ ಸ್ಟೇಟಸ್ಗೆ ಸ್ವಲ್ಪ ಆಘಾತ ಆಯಿತು ಅಂದ್ಕೊಳ್ಳಿ, ತಟ್ಕೊಳ್ಳಿಕ್ಕಾಗೋದಿಲ್ಲ. ಅದನ್ನು ಕೂಡ ಬೆಳೆಸ್ಕೋಬೇಕಾಗತ್ತೆ. ನಾವು ಅಧಿಕಾರ ಬಂದಾಗ, ಸನ್ಮಾನ ಮಾಡಿದಾಗ ಆನಂದ ತುಂಬ ಉಕ್ಕಿ ಹರಿಯುತ್ತದೆ. ಆದರೆ ದುಃಖ ಬಂದರೆ ಆ ಒಂದು ಸಲ ಆ ಪ್ರತಿಷ್ಠೆ ಏನಾಗ್ತದೆ, ತೊಂದರೆ ಆಗ್ತದೆ. ಅದು ತಟ್ಕೊಳ್ಳೋದು ಕಷ್ಟ. ಅದಕ್ಕೆ ಸೂರ್ಯ 7ಮದಲ್ಲಿ ಅಷ್ಟು ಕ್ಷೇಮ ಅಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಸೂರ್ಯ ಪಾಪಸ್ಥಾನದಲ್ಲಿದ್ದರೆ, ಪಾಪ ಸಂಬಂಧ ಏನಾದರೂ ಬಂದಿದ್ದರೆ ಅಹಂ ಜಾಸ್ತಿ ಆಗ್ತದೆ. ನನ್ನ ಮಾತೆ ನಡಿಬೇಕು ಅನ್ನೋ ಮನೋಭಾವ ಬರುತ್ತೆ. ಪಾರ್ಟ್ನರ್ಗಳ ನಡುವೆ ಅಧಿಕಾರ ಸಂಘರ್ಷಣೆ ಆಗ್ತದೆ. ಕೆಲವೊಮ್ಮೆ ಗಂಡ ಹೆಂಡತಿ ನಡುವೆ ಸಮಾನತೆ ಕಡಿಮೆ ಆಗ್ತದೆ. ನಾನು ಕಡಿಮೆ, ನೀನು ಜಾಸ್ತಿ ಅಂತಂಬೋ ಒಂದು ಬಂದ್ಬಿಡ್ತದೆ. ಇದು ಹೇಗೆ ಹೇಳ್ಬೋದು ಅಂದರೆ ಅಹಂ ಪ್ಲಸ್ ಅಧಿಕಾರ, ಹೀಗೆ ನಾವು ಇದನ್ನು ಗುರುತಿಸ್ಬೋದು. ಇದು ಅಷ್ಟು ಕ್ಷೇಮ ಅಲ್ಲ. 7ಮ ಸ್ಥಾನದಲ್ಲಿ ಶುಭವಾಗಿದ್ದರೆ ಪರವಾಗಿಲ್ಲ, ಆದರೂ ಕೂಡ ಎಲ್ಲೋ ಒಂದು ಕಡೆ ಕಷ್ಟಗಳು ಬಂದಾಗ ಕಷ್ಟ. ಸುಖದಲ್ಲೇ ಇದ್ದರೆ ತೊಂದರೆ ಇಲ್ಲ. ಜೀವನದಲ್ಲಿ ಯಾವಾಗಾದ್ರೂ ಏರುಪೇರುಗಳು ಬಂದಾಗ ಆವಾಗ ಏನಾಗುತ್ತೆ, ನಿಂತ್ಕೊಳ್ಳಿಕ್ಕಾಗಲ್ಲ.
ಮತ್ತು ಚಂದ್ರ ಇದ್ದರೆ ಸಪ್ತಮ ಸ್ಥಾನದಲ್ಲಿ ಪಾರ್ಟ್ನರ್ ವಿಷಯದಲ್ಲಿ ತುಂಬ ಕಾಳಜಿ ಜಾಸ್ತಿ ಆಗ್ತದೆ, ಪ್ರೀತಿ ಭಾವನಾತ್ಮಕ ಬಂಧ ಆಗ್ತದೆ ಆ ಶುಭ ಸಂಬಂಧ ಬಂದಾಗ. ದಾಂಪತ್ಯ ಹೊಂದಾಣಿಕೆ, ಪರಸ್ಪರ ಸ್ಪಂದನೆ ಚೆನ್ನಾಗಿರುತ್ತೆ. ಸಮಾಜದಲ್ಲಿ ಒಳ್ಳೆ ಜೋಡಿ ಎಂಬ ಇಮೇಜ್ ಕೂಡ ಬರುತ್ತೆ. ಒಂದು ವೇಳೆ ಚಂದ್ರ ಏನಾದರೂ ಪಾಪ ಸಂಬಂಧ ಏನಾದರೂ ಬಂದಿದ್ದರೆ ಭಾವನಾತ್ಮಕ ಇಳಿತಾ ಇರುತ್ತೆ, ಮೇಲಕ್ಕೆ ಹೋಗೋದು ಕೆಳಗೆ ಬರೋದು ಇರ್ತದೆ. ಅಂದರೆ ಬೇಗ ಡಿಸ್ಟರ್ಬ್ ಆಗಿಬಿಡ್ತಾರೆ, ಬೇಗ ಸಂತೋಷ ಬಂದುಬಿಡ್ತಾರೆ. ಅಂದರೆ ಒಂದು ಲವ್ ಮಾಡಿಕೊಂಡು ಒಂದು ತಿಂಗಳಲ್ಲೇ 10 ಸಲ ಜಗಳ, 10 ಸಲ ಒಂದಾಗೋದಾಗೆಲ್ಲ ಮನಸ್ಸು ಗಟ್ಟಿ ಆಗ್ತದೆ, ಬಿಟ್ಟು ಹೋದಾಗೆಲ್ಲ ದುಃಖ ಆಗ್ತಾ ಹೋಗ್ತದೆ. ಮನಸ್ಸು ಸ್ಥಿರತೆ ಕಡಿಮೆ ಇರುತ್ತೆ, ಅತಿಯಾಗಿ ಅಂಟಿಕೊಳ್ಳೋಕೆ ಅವಲಂಬನೆ ಜಾಸ್ತಿ ಆಗ್ತದೆ. ಸಣ್ಣ ವಿಷಯಕ್ಕೂ ಕೂಡ ನೋವಾಗುವಂಥ ಸ್ವಭಾವ ಆಗಿಬಿಡ್ತದೆ. ಸೊ ಭಾವನೆ ಅಂಟಿಕೊಳ್ಳೋದು ಜಾಸ್ತಿ ಇರುತ್ತೆ. ಇದು ಎಮೋಷ್ನಲಿ ಕೊಂಡೊಯ್ಬಿಡ್ತದೆ. ಸಾಧ್ಯವಾದಷ್ಟು ಶುಭ ಇದ್ದರೆ ಒಳ್ಳೆಯದು, ಇಲ್ಲದ್ರೆ ಏನಾಗುತ್ತೆ, ಟೂ ಮಚ್ ಆಫ್ ಎಮೋಷನ್ ಆಗಿಬಿಡ್ತಾರೆ. ಸಣ್ಣ ವಿಷಯಕ್ಕೆ ಡಿಸ್ಟರ್ಬ್ ಆಗಿಬಿಡ್ತಾರೆ. ಒಂದು 5 ನಿಮಿಷ, ಅದಕ್ಕೆ ಪಾಪ ಸಂಬಂಧ ಬಂದರೆ ಒಂದು 5 ನಿಮಿಷ ಲೇಟ್ ಆಯಿತು ಆಫೀಸಿಂದ ಬಂದು, ಯಾಕೆ ಇಷ್ಟು ಲೇಟ್ ಆಯಿತು, ಯಾರ ಜೊತೆ ಮಾತಾಡ್ತಾ ಇದ್ರಿ, ಇದೆಲ್ಲ ಡೀಪಾಗಿ ಹೊರಟೋಗುತ್ತೆ. ಅದು ಸ್ಥಿರತೆಗೆ ಕಡಿಮೆ ಆಗುತ್ತೆ. ಕುಜ ಸಪ್ತಮ ಸಂಬಂಧ ಬಂದಾಗ, ಪಾರ್ಟ್ನರ್ ಶುಭ ಸಂಬಂಧ ಬಂದರೆ ಪಾರ್ಟ್ನರ್ ಸ್ವಭಾವದಲ್ಲಿ ಧೈರ್ಯ, ರಕ್ಷಿಸುವ ಗುಣ, ಸಮಾಜದಲ್ಲಿ ಏನಾದರೂ ಕಷ್ಟ ಬಂದರೆ ತಾನೆದುರು ನಿಂತುಕೊಡ್ತಾನೆ. ದಾಂಪತ್ಯದಲ್ಲಿ ಆಕರ್ಷಣೆ, ಪ್ಯಾಷನ್ ಇದು ತುಂಬ ಚೆನ್ನಾಗಿರುತ್ತೆ. ತುಂಬ ಶಕ್ತಿವಂತ ಎನರ್ಜಿ ಬೂಸ್ಟಿಂಗ್ ಥರ ಇರುತ್ತೆ. ಅದೇ ಕುಜ ಪಾಪ ಸಂಬಂಧ ಬಂದಾಗ ಕೋಪ ಜಾಸ್ತಿ ಆಗುತ್ತೆ, ಜಗಳ, ಬೇಗ ರೇಗುವುದು, ದಾಂಪತ್ಯದಲ್ಲಿ ಒಂಥರ ಪೋಟಿ ಇರ್ತದೆ, ಡಾಮಿನೆನ್ಸ್ ಇರ್ತದೆ. ಕೆಲವು ಜಾತಕದಲ್ಲಿ ಕುಜದೋಷ ಅಂತ ಅಂಬದು ಕೂಡ ಹೇಳುತ್ತೇವೆ, ಅದು ಮುಂದೆ ಆ ಕುಜದೋಷದ ಬಗ್ಗೆ ಸಪ್ರೇಟಾಗಿ ನೋಡೋಣ. ತಾಪ, ಜಗಳ ಇದೆರಡನ್ನು ಕೂಡ ಕುಜ ಸಪ್ತಮ ಸ್ಥಾನದಿಂದ ಸೂಚನೆ ಮಾಡ್ತಾನೆ. ಬುಧ ಸಪ್ತಮ ಸ್ಥಾನದಲ್ಲಿದ್ದರೆ ಏನಾಗುತ್ತೆ, ಶುಭ ಸಂಬಂಧ ಹೊಂದಿದ್ದರೆ ಪಾರ್ಟ್ನರ್ ತುಂಬ ಚೆನ್ನಾಗಿ ಮಾತಾಡ್ತಾನೆ, ಸಮಜಾಯಿಷಿ ಮಾಡುವಿಕೆ, ತುಂಬ ಬೇಗ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲಿ ಚರ್ಚೆ, ಸಂವಹನ ತುಂಬ ಜಾಸ್ತಿ ಇರುತ್ತೆ. ಈ ಥರ ಇದ್ದಾಗ ಎಂದೂ ಕೂಡ ಗಲಾಟೆಗಳು ಬರಲ್ಲ, ಮಿಸ್ಕಮ್ಯುನಿಕೇಷನ್ ಆಗಲ್ಲ. ಮ್ಯಾರೇಜ್ ಮೂಲಕ ಪಾರ್ಟ್ನರ್ಶಿಪ್ಪು, ಬಿಸ್ನೆಸ್ ಕೂಡ ಸಾಧ್ಯ ಆಗ್ತದೆ. ಇಬ್ಬರು ಸಹಕಾರ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬಿಸ್ನೆಸ್ ಆಗಲಿ ಅಥವಾ ಉದ್ಯೋಗ ಆಗಲಿ ಹೇಗೆ ನಡೆಸಬೇಕು, ಮನೆಯನ್ನು ಹೇಗೆ ನಿಭಾಯಿಸಬೇಕು ಅಂತಂಬುದು ಚೆನ್ನಾಗಿ ಲೆಕ್ಕಪತ್ರ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ಅಶುಭನಾಗಿದ್ದರೆ ಬುಧ ಅತಿಯಾಗಿ ಲಾಜಿಕ್ ಮಾತಾಡೋದು, ಭಾವನೆ ಕಡಿಮೆ ಆಗುವ ಸಾಧ್ಯತೆ, ತುಂಬ ಲಾಜಿಕ್ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ತುಂಬ ಏನಾಯ್ತು ಭಾವನೆ ಕಡಿಮೆ ಆಗೋಗುತ್ತೆ. ತುಂಬ ಲಾಜಿಕ್ಸ್ ಮಾತಾಡ್ತಾ ಹೋದರೆ ಇಷ್ಟ ಕಡಿಮೆ ಆಗಿಬಿಡ್ತದೆ. ಇಂಟೆಲೆಕ್ಚುವಲ್ ಕ್ವಾಲಿಟಿ ಜಾಸ್ತಿ ಆದರೆ ಎಮೋಷ್ನಲ್ ಕ್ವಾಲಿಟಿ ಕಡಿಮೆ ಆಗ್ತದೆ, ಎಮೋಷ್ನಲ್ ಕ್ವಾಲಿಟಿ ಜಾಸ್ತಿ ಆದರೆ ಇಂಟೆಲೆಕ್ಚುವಲ್ ಕ್ವಾಲಿಟಿ ಕಡಿಮೆ ಆಗ್ತದೆ. ಈಗ ನೋಡಿ, ಕೆಲವೊಂದು ಜನ ಎಮೋಷ್ನಲ್ ಆಗ್ತಾರೆ ಸರ್, ಯಾರನ್ನ ನೋಡ್ರೂ ಪ್ರತಿಯೊಬ್ಬರಲ್ಲೂ ಭಗವಂತನನ್ನು ನೋಡ್ತಾರೆ, ತುಂಬ ಎಮೋಷ್ನಲ್, ಅವ್ರಿಗೆ ಲಾಜಿಕ್ಸ್ ಬೇಕಿಲ್ಲ. ಇನ್ನು ಕೆಲವರು ಇಂಟೆಲೆಕ್ಚುವಲ್ ಆಗಿರ್ತಾರೆ, ಸಾಕ್ಷಾತ್ ಭಗವಂತ ಬಂದರೂ ಕೂಡ ಏನಾದರೂ ಐಡೆಂಟಿ ಕಾರ್ಡ್ ಏನಾದರೂ ಇದೆಯಾ ದೇವರು ಅಂತ ಹೇಳಲಿಕ್ಕೆ ಲಾಜಿಕಾಗಿ ಆಲೋಚನೆ ಮಾಡ್ತಾರೆ. ಆದರೆ ಮನುಷ್ಯ ಎಮೋಷ್ನಲ್ ಕ್ವಾಲಿಟಿನೂ ಇರಬೇಕು, ಇಂಟೆಲೆಕ್ಚುವಲ್ ಕ್ವಾಲಿಟಿನೂ ಇರಬೇಕು, ಇದು ಸಮ ಪ್ರಮಾಣದಲ್ಲಿ ಇರಬೇಕು. ನಿಜವಾಗೂ ಮನುಷ್ಯ ಸಂತೋಷವಾಗಿ ಮುಂದೆ ಹೊರಿಬೇಕಾದ್ರೆ ಯಾವುದು ಜಾಸ್ತಿ ಆದ್ರೂ ಯಾವುದು ಕಡಿಮೆ ಆದ್ರೂ ಎರಡೂ ಕೂಡ ನಷ್ಟವನ್ನು ಸೂಚನೆ ಮಾಡ್ತದೆ. ಸೊ ಬುಧ ಏನು ಮಾಡ್ತಾನೆ, ಮಾತು, ಒಂಥರ ಒಪ್ಪಂದ, ಕಮಿಟ್ಮೆಂಟು ಇದನ್ನು ಸೂಚನೆ ಮಾಡ್ತಾನೆ. ನೆಕ್ಸ್ಟ್ ಗುರು ಸಪ್ತಮ ಸ್ಥಾನದಲ್ಲಿ ತುಂಬ ಒಳ್ಳೆಯ ಸೂಚನೆಯನ್ನು ಮಾಡ್ತಾನೆ. ಪಾರ್ಟ್ನರು ಧಾರ್ಮಿಕ, ಸಾಂಸ್ಕಾರಿಕವಾಗಿರ್ತದೆ, ಮೆಚೂರ್ ಆಗಿರ್ತಾರೆ. ಧಾರ್ಮಿಕ ಅಂತಂದರೆ ಅವರವರ ಏನು ರೂಲ್ಸ್ ಇದೆಯೋ ವೈವಾಹಿಕ ಜೀವನದ ಅವರವರ ವರ್ಗದಲ್ಲಿ ಅದನ್ನು ಫಾಲೋ ಆಗ್ತಾ ಹೋಗ್ತಾರೆ. ಒಂಥರ ಕುಟುಂಬಕ್ಕೆ ಮೌಲ್ಯಗಳು, ಕ್ಷಮಾಶೀಲತೆ, ತಪ್ಪೇನಾದರೂ ಮಾಡಿದರೆ ಕ್ಷಮಿಸುವಂಥ ಗುಣ, ಮಾರ್ಗದರ್ಶನ, ದಾಂಪತ್ಯಕ್ಕೆ ರಕ್ಷಣೆ, ಕೃಪೆ ಇದೆಲ್ಲ ಕೂಡ ಸಿದ್ಧಿಸುತ್ತೆ. ಅದೇ ಗುರು ಬಲಹೀನವಾಗಿದ್ದರೆ, ಅಶುಭವಾಗಿದ್ದರೆ ಆದರ್ಶ ಏನೋ ತುಂಬ ಹೆಚ್ಚು ಒಳ್ಳೆಯದೇ, ಆದರೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಆಗ್ತದೆ. ಕೆಲವೊಮ್ಮೆ ಉಪದೇಶಿಸುವ, ನಿಯಂತ್ರಿಸುವಂಥ ಸ್ವಭಾವ ಬಂದ್ಬಿಡ್ತದೆ. ಉಪದೇಶ ಮಾಡ್ತಾ ಇರ್ತಾರೆ, ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು, ನಮ್ಮ ಮನೆ ಸಂಪ್ರದಾಯದಲ್ಲಿ ಈ ಥರ ಇಲ್ಲ, ನಮ್ಮ ಅಪ್ಪ ಅಮ್ಮ ಹಿಂಗೆ ಮಾಡಿಲ್ಲ, ನಮ್ಮನ್ನು ಹೀಗೆ ಬೆಳೆಸಲಿಲ್ಲ. ಇದೇ ಪ್ರೀಚಿಂಗ್ ಜಾಸ್ತಿ ಆಗಿಬಿಡುತ್ತೆ. ಮಾಡೋದು ಕಡಿಮೆ, ಹೇಳೋದು ಜಾಸ್ತಿ ಆಗಿಬಿಡುತ್ತೆ. ರೊಮ್ಯಾನ್ಸ್ ಕಡಿಮೆ ಆಗುತ್ತೆ, ನೀತಿ ಪಾಠ ಹೇಳೋದು ಜಾಸ್ತಿ ಆಗಿಬಿಡ್ತದೆ. ಸೊ ಇದು ಕಷ್ಟ. ಭಾಳಷ್ಟು ಮಡಿವಂತರ ಮನೆಗೆ, ಆರ್ಥೋಡಾಕ್ಸ್ ಫ್ಯಾಮಿಲಿಯಲ್ಲಿ ಒಂದು ವೇಳೆ ಗುರು ಏನಾದರೂ ಪಾಸಿಟಿವ್ ಆಗಿದ್ರೆ ಒಳ್ಳೆಯದು.
ಅವನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ. ಯಾಕಂದರೆ ಎಲ್ಲರೂ ನಂತರ ಇರಬೇಕಲ್ಲ, ನಾನು ಅರ್ಥ ಮಾಡಿಕೊಂಡೆ, ಎಲ್ಲರೂ ಆ ರೀತಿ ಅರ್ಥ ಮಾಡ್ಕೊಳ್ಳೋದಿಲ್ಲಲ್ಲ, ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತಾನೆ, ದಿದ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ಗುರು ಬಲಹೀನವಾಗಿದ್ದರೆ ಪ್ರತಿಯೊಂದಕ್ಕೂ ಆರ್ಥಡಾಕ್ಸ್. ನಾವು ಸಿನಿಮಾಗಳಲ್ಲಿ, ಸೀರಿಯಲ್ನಾಗಿ, ಮನೆಗಳಲ್ಲಿ ನೋಡ್ತಾ ಇರ್ತೀವಲ್ಲ, ತುಂಬ ಆರ್ಥಡಾಕ್ಸ್. ಕೂತ್ರೆ ಒಂಥರ, ನಿಂತರೆ ಒಂಥರ. ಆದರೆ ಕೇಳೋದು ಮಾತ್ರವೇ, ಮಾಡೋದು ತುಂಬ ಕಷ್ಟವಾಗಿರುತ್ತೆ. ಉಪದೇಶಗಳು ಜಾಸ್ತಿ ಮಾಡ್ತಾ ಇರ್ತಾರೆ. ಇದು ಒಂದು ರೀತಿಯಾದಂಥ ನೋವು ಉಂಟು ಮಾಡ್ತದೆ, ಅದು ವಿಪರೀತಕ್ಕೆ ಹಾದಿಯಾಗ್ತದೆ. ಶುಕ್ರ ಸಪ್ತಮ ಸ್ಥಾನದಲ್ಲಿದ್ದರೆ ಇದು ಒಳ್ಳೆಯದೇ. ದಾಂಪತ್ಯದಲ್ಲಿ ಶುಭವಾಗಿದ್ದರೆ ಪ್ರೀತಿ, ಹೊಂದಾಣಿಕೆ, ಮಧುರತೆ, ಪರಸ್ಪರ ಆಕರ್ಷಣೆ, ಸುಖ, ಸೌಕರ್ಯ, ಪಾರ್ಟ್ನರ್ ಮೃದು ಸೌಂದರ್ಯಯುತವಾಗಿದ್ದು ರಮಣೀಯವಾಗಿ ಇರ್ತಾರೆ. ಅದೇ ಶುಕ್ರ ಅಶುಭ ಸಂಬಂಧ ಬಂದರೆ, ಪಾಪ ಸಂಬಂಧ ಬಂದರೆ ಆಸೆಗಳು, ಭೋಗಾಸಕ್ತಿ ತುಂಬ ಜಾಸ್ತಿ ಆಗಿಬಿಡ್ತದೆ. ಜಾಸ್ತಿ ಆದರೆ ತೊಂದರೆ ಆಗ್ತದೆ ಮನುಷ್ಯನಲ್ಲಿ. ಅತಿಯಾದಂಥ ನಿರೀಕ್ಷಣೆ, ರೊಮ್ಯಾನ್ಸ್ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಆಗಿಬಿಡ್ತದೆ. ಶುಕ್ರ ಆಲ್ರೆಡಿ ಭೋಗಕಾರಕ, ಸಪ್ತಮ ಭೋಗಸ್ಥಾನ, ಎರಡೂ ಸೇರಿಬಿಟ್ಟು ಪಾಪ ಶುಭ ಸಂಬಂಧ ಇಲ್ಲದೇ ಇದ್ದರೆ ಅತಿಕಾಮ ಆಗ್ಬಿಡ್ತದೆ. ಅತಿಕಾಮ ಸರ್ವದಾ ಕ್ಷೇಮ ಅಲ್ಲ. ಅಶುಭ ಪ್ರಭಾವ ಇದ್ದರೆ ಟೆಂಪ್ಟೇಷನು, ರಿಲೇಷನ್ಶಿಪ್ ಇಶ್ಯೂಸು ತುಂಬ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಸಪ್ತಮದಲ್ಲಿ ಶುಕ್ರ ಇರಬೇಕು. ಶುಭ ಸಂಬಂಧ ಬಂದರೆ ಒಳ್ಳೆಯದು. ಪಾಪ ಸಂಬಂಧ ಬಂದ್ರೂ, ಬಲಿಷ್ಠವಾಗಿದ್ರೂ ಏನಾಗುತ್ತೆ, ಅತಿಯಾಗಿ ಕಾಮ ಜಾಸ್ತಿ ಆಗುತ್ತೆ. ಅತಿ ಕಾಮ ಒಳ್ಳೆಯದಲ್ಲ. ಅದು ಪ್ರಾರಂಭದಲ್ಲಿ ಚೆನ್ನಾಗೇ ಇರುತ್ತೆ. ಫಸ್ಟು ಮದುವಾದ ಒಂದು ವರ್ಷದಲ್ಲಿ ರೊಮ್ಯಾಂಟಿಕಲ್ ಲೈಫ್ ಚೆನ್ನಾಗಿರುತ್ತೆ. ಮಕ್ಕಳು ಹುಟ್ಟಿದ ಮೇಲೆ ಒಂದು 5 ವರ್ಷ ಆದಮೇಲೆ ಅದೇ ರೀತಿಯಾದ ಎಕ್ಸ್ಪೆಕ್ಟ್ ಮಾಡಿದರೆ ಪಾರ್ಟ್ನರ್ ಸಹಕಾರ ಮಾಡೋಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇರದೇ ಇರ್ಬೋದು. ಅವ್ರ ಜಾತಕದಲ್ಲಿ ಕೇತುನೋ ಶನಿಯೋ ಇತ್ತು ಅಂದ್ಕೊಳ್ಳಿ, ಏನು ಮಾಡ್ತಾರೆ, ಅವ್ರಿಗೆ ಅಸಲು ಇಂಟ್ರೆಸ್ಟ್ ಇರಲ್ಲ. ಆವಾಗೇನಾಗುತ್ತೆ, ಕುಟುಂಬ ವಿಚ್ಛಿನ್ನವಾಗ್ತದೆ, ಬೇರೆಯವರ ಮೇಲೆ ಆಧಾರ ಪಡೋದಾಗ್ತದೆ. ಅದು ಸಮಾಜಕ್ಕೆ ಪ್ರತಿಬಂಧಕ ಆಗ್ತದೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೀವಲ್ಲ, ಒಬ್ಬನು 2-3 ಜನ ಜೊತೆ ಲವ್ ಮಾಡಿ, ಇಬ್ಬರ ಜೊತೆ ಒಂದೇ ಸರಿ ಒಬ್ಬರಿಗೆ ಗೊತ್ತಿಲ್ಲಾರ್ದೆ ಮದುವೆ ಮಾಡಿಕೊಂಡು, ಇಂತಹ ಘಟನೆಗಳು ಕ್ರೈಮಿಗೆ ಹಾದಿಯಾಗುತ್ತೆ. ನಮ್ಮ ಎಲ್ಲ ದೇಶದಲ್ಲೂ ಅಷ್ಟೇ, ತುಂಬ ಕಷ್ಟ. ಪೊಲೀಸ್ ಸ್ಟೇಷನ್, ಕೋರ್ಟುಗಳು ಸುತ್ತ ತಿರ್ಕೊಳ್ತಾ ಇರ್ಬೇಕು. ಅತಿಕಾಮ ಕ್ಷೇಮ ಅಲ್ಲ. ಮತ್ತು ಶನಿ ಇದ್ದರೆ ಪಾಸಿಟಿವ್ ಸೈಡ್ ಏನಾಗುತ್ತೆ ಅಂದರೆ ದಾಂಪತ್ಯದಲ್ಲಿ ಬದ್ಧತೆ, ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿ ತಗೊಳ್ತಾರೆ. ಅವರವರ ಕರ್ತವ್ಯ ಚೆನ್ನಾಗಿರುತ್ತೆ. ದೀರ್ಘಕಾಲಿಕವಾದಂಥ ಸಂಬಂಧ, ದೀರ್ಘಕಾಲಿಕವಾಗಿ ಸೀರಿಯಸ್ನೆಸ್, ಮ್ಯಾರೇಜ್ನಲ್ಲಿ ಸೀರಿಯಸ್ನೆಸ್ ಇರುತ್ತೆ ಅವರಿಗೆ. ಪಾರ್ಟ್ನರ್ ಪ್ರಾಕ್ಟಿಕಲ್ ಆಗಿ ಡಿಸಿಪ್ಲೈನ್ಡ್ ಆಗಿರ್ತಾರೆ. ಸಪ್ತಮದಲ್ಲಿ ಗುರು ಇದ್ದರೆ ಎಷ್ಟು ಒಳ್ಳೆಯದು, ಶನಿ ಇದ್ರೂ ಅಷ್ಟೇ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಅದರ ತೊಂದರೆಗಳು ಇದೆ. ಅದು ತೊಂದರೆಗಳು ಸಾಮಾನ್ಯ, ಎಲ್ಲರಲ್ಲಿ ಇರುವಂಥದ್ದೇ. ವಿವಾಹ ವಿಳಂಬ ಆಗ್ತದೆ, ವಿವಾಹ ಲೇಟ್ ಆಗ್ತದೆ. ಸಂಬಂಧದ ಒಣತನ, ದೂರತನ, ತುಂಬ ಅಟ್ಯಾಚ್ಮೆಂಟು ಕಡಿಮೆ ಇರ್ತದೆ, ಸೆಳೆತ ಕಡಿಮೆ ಇರುತ್ತೆ. ಆದರೆ ಬಿಟ್ಟೇನು ಹೋಗೋದಿಲ್ಲ. ಕರ್ತವ್ಯ ಹೆಚ್ಚಾಗುತ್ತೆ, ಆನಂದ ಕಡಿಮೆ ಆಗುತ್ತೆ. ಮದುವೆ ಮಾಡಿಕೊಂಡಾಗಿಂದ ಮನೆ ಬಾಗಿಲು ಜವಾಬ್ದಾರಿ ನೋಡಿಕೊಳ್ಳೋದೇ ಜಾಸ್ತಿ ಆಗುತ್ತೆ. ಪಾಪ ಇಬ್ಬರು ಕಷ್ಟಪಡ್ತಾ ಇರ್ತಾರೆ, ಆದರೆ ಆನಂದ ತುಂಬ ಕಡಿಮೆ ಇರುತ್ತೆ. ಆದರೂ ಕೂಡ ಫ್ಯಾಮಿಲಿ ನಿಂತುಕೊಳ್ಳುತ್ತೆ. ಸಮಾಜದಲ್ಲಿ ಉತ್ತಮ ಕುಟುಂಬ ಅಂತ ಅನಿಸಿಕೊಳ್ಳೋದ್ರಲ್ಲಿ ಗುರು ಇದ್ರೂ ಪರವಾಗಿಲ್ಲ, ಶನಿ ಇದ್ರೂ ಪರವಾಗಿಲ್ಲ. ಹಾದಿ ತಪ್ಪುವುದಿಲ್ಲ. ಗಲಾಟೆಗಳಿಗೆ ಇದಕ್ಕೆಲ್ಲ ಕೂಡ ಅವಕಾಶ ಕೊಡುವುದಿಲ್ಲ. ಆದರೆ ವಿವಾಹ ವಿಳಂಬ ಆಗಲಿಕ್ಕೆ ಅವಕಾಶ ಆಗುತ್ತೆ. ಸಮಸ್ಯೆಗಳು ಬಂದ್ರೂ ಲೇಟಾಗಿ ಬರುತ್ತೆ, ಸಮಸ್ಯೆಗಳ ಪರಿಹಾರ ಆಗಬೇಕಾದ್ರೂ ಲೇಟ್ ಆಗ್ತದೆ. ಎಲ್ಲ ಕೂಡ ಮನೆಯೊಳಗೆ ಇರ್ತದೆ. ಮತ್ತು ರಾಹು ಇದ್ದರೆ, ರಾಹು ಸಪ್ತಮದಲ್ಲಿ ಒಂದು ವೇಳೆ ಶುಭ ಸಂಬಂಧ ಬಂದಿದ್ದರೆ ಅನ್ಕನ್ವೆನ್ಷನಲ್ ಮ್ಯಾರೇಜ್ ಸಾಧ್ಯ ಆಗತ್ತೆ. ಇದು ಇಂಟರ್ ಕ್ಯಾಸ್ಟ್ ಅಂತೇವೆ, ಅಥವಾ ಇಂಟರ್ ರಿಲಿಜಿಯನ್ನು, ಇದೆಲ್ಲ ಕೂಡ ನಾವು ಯಾವ ಬೇಸ್ ಮೇಲೆ ಹೇಳ್ತೇವೆ ಅಂದರೆ ಅನ್ಕನ್ವೆನ್ಷನಲ್ ಮ್ಯಾರೇಜ್. ನಿಜವಾಗ ಅದು ಆಗಬೇಕು ಅಂತೇನಿಲ್ಲ. ಹೇಳಬೇಕಾದ್ರೆ ಪ್ರಾಚೀನ ಕಾಲದಲ್ಲಿ ವರ್ಣ ಸಂಕರ ಅಂತ ಹೇಳ್ತೇವೆ. ವರ್ಣ ಅಂತಂದರೆ ಇವತ್ತು ನಾವು ಜಾತಿ ಅಂತೇವೆ, ಹಿಂದೆ ವರ್ಣದ ಬೇಸ್ ಮೇಲೆ ನೋಡ್ತೇವೆ. ನಾವು ಭಗವದ್ಗೀತೆಯಲ್ಲಿ ಕೂಡ ಹಲವಾರು ಸಲ ನಾವು ನೋಡಿದ್ದೇವೆ. ವರ್ಣ ಈಸ್ ಡಿಫ್ರೆಂಟ್, ಕ್ಯಾಸ್ಟ್ ಈಸ್ ಡಿಫ್ರೆಂಟ್. ವರ್ಣ ಅಂತಂದರೆ ಅವರ ಸ್ವಭಾವ ಹೇಗಿರುತ್ತೆ, ಅವನಿಗೆ ಹಣ ಸಂಪಾದನೆ ಮಾಡಬೇಕು ಸ್ವಭಾವ ಇದೆಯೋ, ಅಥವಾ ಅಧಿಕಾರದ ಸ್ವಭಾವ ಇದೆಯೋ, ಅಥವಾ ಪಾಲುಗಾರಿಕೆ ಅಥವಾ ಹಣವನ್ನು ವೃದ್ಧಿ ಮಾಡಿಕೊಳ್ಳುವಂಥ ವ್ಯಾಪಾರ ಸ್ವಭಾವ ಇದೆಯೋ, ಕಷ್ಟಪಟ್ಟು ಸುಖ ಪಡುವಂಥ ಸ್ವಭಾವ ಇದೆಯೋ, ಇದ್ರ ಬೇಸ್ ಮೇಲೆ ವರ್ಣ ಡಿಸೈಡ್ ಆಗ್ತದೆ. ಇಬ್ಬರಿಗೂ ಕೂಡ ಸೇಮ್ ಸ್ವಭಾವ ಇತ್ತಂದ್ಕೊಳ್ಳಿ, ಅನುಕೂಲ. ಕ್ಯಾಸ್ಟ್ ಇದೆಲ್ಲ ಪಕ್ಕಕ್ಕೆ ಇಟ್ಬಿಡಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದರಲ್ಲಿ ತಾರತಮ್ಯ ಇದೆ. ನಿಮಗದು ಅಷ್ಟಕೂಟಗಳಲ್ಲಿ ಬರುತ್ತೆ. ವರ್ಣಕೂಟ ಅಂತ ಒಂದಿದೆ, ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಇದು ಹಿಂದೆ ಅದು ಹೇಳ್ತಿದ್ರು. ಅದು ಏನಾಯ್ತು, ಇವತ್ತು ಕ್ಯಾಸ್ಟ್ ಸಿಸ್ಟಮ್ ಬಂದ್ಬಿಡುತ್ತೆ.
ಎಲ್ಲರೂ ಇದಕ್ಕೆ ಗೊಂದಲ ಮಾಡಿಕೊಂಡಿದ್ದಾರೆ. ಆದರೆ ತಮಗೆ ಮನೋಭಾವ ಹೇಗಿರುತ್ತೆ ಅಂತಂದರೆ, ತಮ್ಮ ಮನೆಯಲ್ಲಾಗಲಿ ವಿಲಕ್ಷಣವಾಗಿರುತ್ತೆ, ಅನ್ಕನ್ವೆನ್ಷನಲ್ ಮ್ಯಾರೇಜ್. ಸೊ ನಮ್ಮ ಮನೆಗಳಲ್ಲಿ ಇಂಥ ಮದುವೆ ಆಗಿಲ್ಲಪ್ಪ ಅಂತ ಯಾರು ಹೇಳ್ತಾರೋ ಆ ರೀತಿ ಆಗ್ತದೆ. ಅದು ಇಂಟರ್ ಕ್ಯಾಸ್ಟ್ ಆಗ್ಬೋದು, ಇಂಟರ್ ರಿಲಿಜಿಯನ್ ಆಗ್ಬೋದು, ಇಂಟರ್ ಸೆಕ್ಟ್ ಆಗ್ಬೋದು. ಇನ್ನು ಇವತ್ತಿನ ದಿನ ನೀವು ನೋಡಿದ್ರೆ ಗಂಡಸು ಹೆಂಗಸು ಮದುವೆ ಮಾಡ್ಕೊಳ್ಳೋದು ಇದೆ. ಅದು ಇನ್ನೂ ಘೋರ ಅದು. ಓಕೆ, ಇಂಟರ್ ಜೆಂಡರ್ ಅದು ಕೂಡ ಆಗ್ತಾ ಇದೆ. ಹಾಗಂತೇಳಿ ಇದು ಇಂಟರ್ ಕ್ಯಾಸ್ಟ್, ಭಾಳ ಜನ ಕೇಳ್ತಾರೆ ರಾಹು ಇದ್ದಾನೆ ನನಗೇನೋ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುತ್ತಾ, ಈ ಥರ ಕೇಳ್ತಾ ಇದ್ದೆ, ಹೆದರಿಸ್ಬಿಡ್ತಾರೆ ಸಮಾಜದಲ್ಲಿ. ಮನೆಯಲ್ಲಿ ಈ ಥರ ಇದೆಯೋ, ಎಲ್ಲರೂ ಯಾವ ರೀತಿ ಮದುವೆ ಮಾಡಿಕೊಳ್ತಾರೋ ಅದಕ್ಕಿಂತಲೂ ಸ್ವಲ್ಪ ಭಿನ್ನವಾಗಿರುತ್ತೆ. ಆದರೂ ಶುಭ ಸಂಬಂಧ ಬಂದರೆ ಅಷ್ಟು ತೊಂದರೆ ಆಗೋದಿಲ್ಲ. ಬಲವಾದಂಥ ಆಕರ್ಷಣೆ ಇರುತ್ತೆ. ಸಡನ್ ರಿಲೇಷನ್ಶಿಪ್ ಇರುತ್ತೆ. ಸಡನ್ ರಿಲೇಷನ್ಶಿಪ್ ಯಾವಾಗ ಆಗುತ್ತೆ? ಪ್ರೀತಿ ಅಂತೀವಿ ನಾವು ಸ್ಕೂಲಲ್ಲೋ ಕಾಲೇಜಲ್ಲೋ, ಸಡನ್ನಾಗಿ ನೋಡೋದು, ಸಡನ್ನಾಗಿ ಲವ್ ಮಾಡ್ಕೊಳ್ಳೋದು, ಸಡನ್ನಾಗಿ ಮದುವೆ ಮಾಡ್ಕೊಳ್ಳೋದು, ಸಡನ್ನಾಗಿ ಬಿಟ್ಬಿಡೋದು. ಒಂದು 5 ವರ್ಷ 10 ವರ್ಷ ಲವ್ ಮಾಡ್ಕೊಳ್ಳೋದು ಬೇರೆ. ಆದರೆ ಇದು ರಿಲೇಷನ್ಶಿಪ್ ಏನಾಗುತ್ತೆ, ಸಡನ್ ಆಗಿಬಿಡ್ತದೆ. ಗಂಡ ಹೆಂಡತಿಯರ ಮಧ್ಯೆ ಗಲಾಟೆ, ಗಂಡ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಆಫೀಸಲ್ಲಿ ಪಾಪ ಯಾರೋ ಒಬ್ಬನು ಇರ್ತಾನೆ, ಯಾಕಮ್ಮ ಇಷ್ಟು ಡಲ್ಲಾಗಿದ್ದಿ ಅಂತ ಕೇಳ್ತಾನೆ, ತುಂಬ ಕಂಪ್ಯಾಷನೇಟಾಗಿ ಕೇಳ್ತಾನೆ. ಇಲ್ಲ ನಮ್ಮ ಮನೆ ಹೀಗಿದೆ, ಏನು ಚಿಂತೆ ಮಾಡಿ, ನಿನ್ನಂಥ ಒಳ್ಳೆ ಹುಡುಗಿ ಯಾಕಮ್ಮ ಇಷ್ಟು ಕಷ್ಟ ಕೊಡ್ತಾನೆ, ಅವನು ಮನುಷ್ಯನ ಅಂತ ಹೀಗೆ ಅವನು ಸಪೋರ್ಟ್ ಮಾಡ್ತಾನೆ. ಈಕೆ ಮನಸ್ಸಿನಲ್ಲಿ ಅವನು ಅಯ್ಯೋ ಇಂಥ ಗಂಡ ಸಿಕ್ಕಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಅವನ ಮನೆಗೆ ಅವ್ರ ಹೆಂಡತಿಯನ್ನು ನೋಡ್ರಿ ಕೇಳಿದ್ರೆ ಆವಾಗ ಗೊತ್ತಾಗ್ತದೆ. ಬೇರೆಯವ್ರ ಹೆಂಡತಿಯರ ಜೊತೆ ಚೆನ್ನಾಗೇ ಮಾತಾಡ್ತಾರೆ, ತಮ್ಮ ಹೆಂಡತಿಯರ ಜೊತೆ ವಿಚಿತ್ರವಾಗಿ ಮಾತಾಡ್ತಾರೆ. ವಯಸ್ ವರ್ಷ, ಹೆಣ್ಣು ಅಂತಲ್ಲ ಗಂಡು ಅಂತ, ಎರಡು ವಯಸ್ ವರ್ಷ. ಏನಾಗುತ್ತೆ, ಒಂದು ಕಡೆ ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೆ ಇನ್ನೊಬ್ಬರನ್ನ ಸಡನ್ನಾಗಿ ಕನೆಕ್ಟ್ ಆಗಿಬಿಡುತ್ತೆ. ಇದು ಕೂಡ ರಾಹುವಿನಿಂದನೇ ಆಗ್ತದೆ. ತುಂಬ ಎಚ್ಚರಿಕೆ ವಹಿಸಬೇಕು. ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಆಯ್ತಂತಂದರೆ ಇನ್ನೊಬ್ಬರ ಪ್ರೀತಿಯನ್ನು ಬಯಸುವಂಥ ಗುಣ ಬಂದ್ಬಿಡ್ತದೆ. ಇದು ಸಂಸಾರಕ್ಕೆ ಕ್ಷೇಮ ಅಲ್ಲ. ಆಮೇಲೆ ಅಶುಭ ಆಗಿದ್ದರೆ ಅಬ್ಸೆಷನ್ಸು, ಸಂಶಯ, ಟ್ರಸ್ಟ್ ತುಂಬ ಸಮಸ್ಯೆ. ಒಬ್ಬನೊಬ್ಬರು ನಂಬೋದೇ ಸಮಸ್ಯೆ. ಒಂಥರ ಮಿಥ್ಯೆ, ಭ್ರಮೆಯಿಂದ ಸಂಬಂಧ ಇರ್ತದೆ. ಆ ಸಂಬಂಧಕ್ಕೆ ತೊಂದರೆ ಕೊಡ್ತಾ ಇರ್ತದೆ. ಸಮಾಜವನ್ನು ಟೀಕೆ ಮಾಡೋದು, ಕಾಂಟ್ರವರ್ಸಿ, ಇದೆಲ್ಲ ಕೂಡ ತುಂಬ ಜಾಸ್ತಿ ಇರುತ್ತೆ. ಇದು ಸಮಾಜಕ್ಕೆ ಸ್ವಲ್ಪ ವಿರುದ್ಧವಾಗಿರುವಂಥ ವಿಚಾರ. ರಾಹು ಸಂಬಂಧ ಇದ್ದರೆ ಆ ರೀತಿ ಇರುತ್ತೆ. ಕೇತು ಸಂಬಂಧ ಇದ್ದರೆ ಅದಕ್ಕೆ ರಿವರ್ಸ್ ಇರುತ್ತೆ. ಸ್ಪೌಸ್ ಸ್ಪಿರಿಚುವಲ್ ಆಗಿರುತ್ತೆ. ಡಿಟ್ಯಾಚ್ಮೆಂಟ್ ನೇಚರ್, ಅಂದರೆ ತುಂಬ ಹಚ್ಚಿಕೊಳ್ಳೋದು, ಪೊಸೆಸಿವ್ನೆಸ್ ತುಂಬ ಕಡಿಮೆ ಇರುತ್ತೆ. ನಂದು ಅಂತಂಬ ಭಾವ ಇರಲ್ಲ. ಮದುವೆ ದೊಡ್ಡವ್ರು ಮಾಡಿದ್ದಾರೆ, ಮಾಡಿಕೊಳ್ತಾನೆ, ಮಕ್ಕಳಾಗಬೇಕು, ಸಂಸಾರ ಮಾಡ್ತಾನೆ, ಅಷ್ಟೇ. ತುಂಬ ಹಚ್ಚಿಕೊಳ್ಳೋದು, ನನ್ನದು ಅಂತಂಬೋದಾಗಲಿ ಆ ರೀತಿ ಏನು ಇರೋದಿಲ್ಲ. ಅವನ ಕೆಲಸ ಅವನು ಮಾಡಿಕೊಳ್ತಾ ಇರ್ತಾನೆ. ತೊಂದರೆಯೂ ಕೊಡೋದಿಲ್ಲ, ಅಟ್ ದ ಸೇಮ್ ಟೈಮ್ ತುಂಬ ಇಷ್ಟವೂ ಇರೋದಿಲ್ಲ. ತುಂಬ ಇಷ್ಟ ಎಕ್ಸ್ಪ್ರೆಸ್ ಇರೋದಿಲ್ಲ ಅಂತಲ್ಲ, ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅದೇನು ದೊಡ್ಡ ವಿಷಯವಾ ಅಂತ ಕೇಳ್ತಾರೆ. ನೋಡ್ರಿ, ಅವ್ರ ಮನೆ ಪಕ್ಕದ ಮನೆ ಅವ್ರ ಹೆಂಡತಿಯನ್ನು ಅವನು ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾನಂತೆ. ಅದರಲ್ಲೇನಿದೆ, ಅವನಿಗೆ ದುಡ್ಡಿದೆ ಕರ್ಕೊಂಡು ಹೋಗ್ತಾನೆ, ಅದರ ಏನು ವಿಷಯ ಇದೆ, ನಾನು ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಬಾ. ಸುಮ್ಮನೆ ಮೆಕ್ಯಾನಿಕಲ್ಲ ಲೈಫ್ ಆಗಿರುತ್ತೆ. ದಾಂಪತ್ಯದಲ್ಲಿ ಇನ್ನರ್ ಗ್ರೋತ್ಗೆ ತುಂಬ ಕಾರಣ ಆಗ್ತದೆ. ಇನ್ನರ್ ಗ್ರೋತ್ ಅಂದರೆ ಆಧ್ಯಾತ್ಮಿಕ ಜೀವನಕ್ಕೆ ಹಾದಿ ಆಗ್ತದೆ. ಮನೆಗಿರುವಂಥ ಜಗಳ ಇದೆಲ್ಲ ನೋಡಿ ಏನಾಗ್ತದೆ, ಆಧ್ಯಾತ್ಮಿಕ ಕಡೆ ಹೋಗ್ತಾರೆ. ಸಪ್ತಮದಲ್ಲಿ ಕೇತು ಇರಬೇಕಾದ್ರೆ ಲಗ್ನದಲ್ಲಿ ರಾಹು ಇರಬೇಕಲ್ಲ. ಲಗ್ನದಲ್ಲಿ ರಾಹು ಇದ್ದರೆ ಪಾರ್ಟ್ನರ್ ಮನಸ್ಸು ಹೇಗಿರುತ್ತೆ, ಟೂ ಮಚ್ ಆಫ್ ಡಿಸೈರ್ಸ್ ಇರುತ್ತೆ. ಆ ಡಿಸೈರ್ಸಿಂದ ಇವನಿಗೆ ವಿರಕ್ತಿ ಬರ್ತದೆ. ವೈವಾಹಿಕ ಜೀವನ, ಮನೆಗೆ ಹೋದರೆ ಅದು ಬೇಕು ಇದು ಬೇಕು ಅದು ಬೇಕು ಅಂತ ಗಂಡ ಹೆಂಡತಿ ಗಂಡ ಇದೇ ಆದಾಗ ಏನಾಗುತ್ತೆ, ಇನ್ನೊಬ್ಬರಿಗೆ ಪಾರ್ಟ್ನರ್ಗೆ ವಿರಕ್ತಿ ಬರ್ತದೆ. ಗಂಡ ಕೂಡ ಅಷ್ಟೆ, ಅತಿಯಾದಂಥ ಕಾಮದ ಮೋಹದಲ್ಲಿ ಬಿದ್ದರೆ, ನೀನು ಹೀಗಿರಬೇಕು, ಇಂಥ ಡ್ರೆಸ್ ಹಾಕೋಬೇಕು, ಇಂಥ ಕಡೆ ಬರಬೇಕು ಅಂತಂದಾಗ ಹೆಂಡತಿಗೆ ಸ್ವಲ್ಪ ದಿನ ಹೋದ ವಿರಕ್ತಿ ಬರ್ತೀವಿ. ಏನಪ್ಪ ಇಂಥ ಗಂಡನ ಮದುವೆ ಮಾಡ್ಕೊಂಡು ಯಾವಾಗ ಅದೇ ಆಲೋಚನೆ ಇರ್ತಾನೆ. ಆಕೆಗೆ ವಿರಕ್ತಿ ಬಂದು ವೈರಾಗ್ಯ ಬಂದುಬಿಡ್ತದೆ. ಆಕೆ ಅದು ರಿನೌನ್ಸಿಯೇಷನ್ ಕಾರಣ ಆಗ್ತದೆ. ಸೊ ಸಂಬಂಧ ಇದೆ, ಆದರೆ ಸಂಪರ್ಕ ಇಲ್ಲ ಅಂತಂಬ ಅನುಭವ ಬಂದ್ಬಿಡ್ತದೆ. ಸಪರೇಷನ್ ಟೆಂಡೆನ್ಸಿ, ಲೋನ್ಲಿನೆಸ್ ಸಾಧ್ಯ, ಈ ರೀತಿಯಾಗಿರುತ್ತೆ. ಹಾಗಾಗಿ ಕೇತು ಇರೋದು ಆಧ್ಯಾತ್ಮಿಕವಾಗಿ ಒಳ್ಳೆಯದೇ, ಬಟ್ ಲೌಕಿಕ ಜೀವನಕ್ಕೆ, ವೈವಾಹಿಕ ಜೀವನಕ್ಕೆ ಅಷ್ಟು ಒಳ್ಳೆಯದಲ್ಲ. ಇದು ಹಿಂದಿನ ಕಾಲ ಚೆನ್ನಾಗಿತ್ತು. ಯಾವಾಗ ಒಂದು ಜೆನೆಕ್ಸ್ ಜನ್ರೇಷನ್ ಚೆನ್ನಾಗಿತ್ತು. ಆವಾಗ ಏನಂತಂದರೆ, ಮನೆಯಲ್ಲಿ ಗಂಡ ಹೆಂಡತಿ ಒಬ್ಬರ ಮಧ್ಯೆ ಒಬ್ಬರ ಸಹಕಾರ ಇಲ್ಲದೆ ಇದ್ದರೂ ಕೂಡ ಮನೆಯಲ್ಲಿ ತಮ್ಮ ಕಡೆ ಅಪ್ಪ ಅಮ್ಮ ತಂದೆ ತಾಯಿ ಮನೆಯಲ್ಲಾಗಲಿ ಅತ್ತೆ ಮಾವನ ಮನೆಯಾಗಲಿ ತೊಂದರೆ ಆಗಬಾರ್ದು ಅಂತಂಬೋದು ಪಾಪ ಒಳಗೆ ಗುಟ್ಟಾಗಿಟ್ಟುಕೊಂಡು ಹೆಣ್ಣು ಮಕ್ಕಳು ಒದ್ದಾಡ್ತಿದ್ರು, ಗಂಡಸರು ಒದ್ದಾಡ್ತಿದ್ರು. ಗಂಡಸರು ಆವಾಗ ಒದ್ದಾಡ್ತಿಲ್ಲ, ಈಗ ಒದ್ದಾಡ್ತಿದ್ದಾರೆ.
ಸೊ ಈ ರೀತಿಯಾದಂಥ ಟೆಂಡೆನ್ಸಿ ಇರಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಇಟ್ಟುಕೊಳ್ಬೇಕು. ನಾವೇನಾದರೂ ಸಂಬಂಧಗಳು ನೋಡೋ ಕಾಲಕ್ಕೆ ಈ ಥರ ಇದ್ದಾಗ ಶುಭ ಸಂಬಂಧ ಇದ್ದರೆ ಓಕೆ, ಇಲ್ಲಾಂದರೆ ಪಾಪ ಸಂಬಂಧ ಇದ್ದರೆ ಎರಡು ಕಡೆನೂ ಇದೆಯಾ ಅಂತ ಬ್ಯಾಲೆನ್ಸ್ ಮಾಡಿ ನೋಡಬೇಕಾಗತ್ತೆ. ಇದು ವಿರಕ್ತಿ ಅಧ್ಯಾತ್ಮ ತತ್ವವನ್ನು ಸೂಚನೆ ಮಾಡ್ತದೆ. ಆಮೇಲೆ ದೃಷ್ಟಿ ವಿಚಾರ ಕೂಡ ಹೀಗೆ ಬರ್ತದೆ. ಸ್ಥಾನದಲ್ಲಿ ಇರುವಂಥದ್ದೊಂದೇ ಅಲ್ಲ, ದೃಷ್ಟಿ ಕೂಡ ಈ ಸ್ಥಾನದಲ್ಲಿದ್ದರೆ ಯಾವ ರೀತಿಯಾದಂಥ ಪವರ್ ಇರ್ತದೋ ದೃಷ್ಟಿಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಉಳಿದದ್ದೆಲ್ಲ ಕಾಮನ್ ಆಗಿ, ಪಾಯಿಂಟ್ಸ್ ಎಲ್ಲ ಕಾಮನ್ ಆಗಿ ಬರುತ್ತೆ, ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಹೇಳಿದ್ನಲ್ಲ ಕಳೆದ ಬಾರಿ, ದೃಷ್ಟಿಗೂ ಸ್ಥಾನಕ್ಕೂ ಜೊತೆಗಿರೋದಕ್ಕೂ ಸಂಬಂಧ ಹಿಂದಿನ ಪಾಠಗಳಲ್ಲಿ ಹೇಳಿದ್ದೆ. ಅದೇ ರೂಲನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಿ. ಶುಭ ದೃಷ್ಟಿಗಳಿದ್ದರೆ ರಕ್ಷಣೆ, ಸಮಾಧಾನ, ಧರ್ಮ, ಪ್ರೀತಿ, ಹೊಂದಾಣಿಕೆ, ಸಂವಾದ ಇದೆಲ್ಲ ಅನುಕೂಲವಾಗ್ತದೆ. ಪಾಪದೃಷ್ಟಿ ಇದ್ದರೆ ಮದುವೆ ವಿಳಂಬ ಆಗ್ಬೋದು, ದೂರ ಹೆಚ್ಚಾಗಬಹುದು, ಜಗಳ ತಾಪ ಜಾಸ್ತಿ ಆಗ್ಬೋದು, ವಿಚಿತ್ರತೆ, ವಿರಕ್ತಿನ ಅಸ್ವಸ್ಥತೆ ಇದೆಲ್ಲ ಆಗ್ತದೆ. ಇದು ಸಪ್ತಮದಲ್ಲಿ ಬೇರೆ ಬೇರೆ ಗ್ರಹಗಳಿದ್ದಾಗ ಈ ರೀತಿ ನಾವು ನೋಡ್ಬೋದು. ಆಮೇಲೆ ಕಳತ್ರ ಕಾರಕನನ್ನು ನೋಡೋಣ. ಇದು ಪ್ರಶ್ನೆ ಬರ್ತಿದೆ, ಇದನ್ನು ಹೇಳ್ಬಿಡ್ತೇನೆ. ಕಳತ್ರ ಕಾರಕ ಕೂಡ ಯಾವ ಯಾವ ಮನೆಯಲ್ಲಿದ್ದರೆ ಏನಾಗುತ್ತೆ, ಯಾವ ಗ್ರಹ ಸಂಬಂಧ ಬಂದರೆ ಏನಾಗುತ್ತೆ ಅದನ್ನು ಕೂಡ ಇದೇ ನೋಡೋಣ. ಮತ್ತೆ ಇದೇ ಪ್ರಶ್ನೆ ತೆಗೆಯೋದು ಬೇಡ ಅಂತ. ಕಳತ್ರಕಾರಕ ಏನು ಸೂಚನೆ ಮಾಡ್ತಾನೆ? ದಾಂಪತ್ಯ ಸುಖ ಎಷ್ಟಿದೆ ಅಂತಂಬುದು ಸೂಚನೆ ಮಾಡ್ತಾನೆ. ದಾಂಪತ್ಯದಲ್ಲಿ ಮಧುರತೆ, ಅನುರಾಗ, ಪ್ರೀತಿ, ಇಂಟಿಮೆಸಿ, ಶಾರೀರಿಕ ಸೌಖ್ಯ, ರೊಮ್ಯಾನ್ಸ್, ಕಲ್ಪನೆ, ಕಾಮ, ಆಕರ್ಷಣೆ, ಸಂಬಂಧದಲ್ಲಿ ಮೃದುವಾದಂಥ ವರ್ತನೆ, ಪ್ಲೀಸಿಂಗ್ ನೇಚರ್, ಇದೆಲ್ಲ ಕೂಡ ಶುಕ್ರ ಸೂಚನೆ ಮಾಡ್ತಾನೆ. ಇವತ್ತಿನ ಕಾಲದಲ್ಲಿ ವಿವಾಹದಲ್ಲಿ ಮುಖ್ಯವಾಗಿರೋದಿದೆ. ಬೇರೆ ಕಾಲದಲ್ಲಿ ಇತ್ತು, ಪ್ರಾಚೀನ ಪ್ರಾಜಾಪತ್ಯ ವಿವಾಹದಲ್ಲಿ ಅದಕ್ಕಿಂತಲೂ ಹಿಂದಿನ ಇದರಲ್ಲೂ ಇತ್ತು, ಆದರೆ ಇದು ಮೇಯ್ನ್ ಅಲ್ಲ, ಇದು ಜೀವನದಲ್ಲಿ ಒಂದು ಪಾರ್ಟ್. ಕಾಮ ಅಂತಂಬುದು ಜೀವನದಲ್ಲಿ ಒಂದು ಪಾರ್ಟ್ ಅಷ್ಟೇ. ಹಿಂದಿನ ಮದುವೆಗಳಲ್ಲಿ, ಈಗ ಇರುವಂಥ ಮದುವೆಗಳಲ್ಲಿ ಇದೇ ಮೇಯ್ನ್ ಪಾರ್ಟ್, ಬೇರೆ ಆಲ್ಟರ್ನೇಟ್ ಇಲ್ಲ. ಇದೇ ಚೆನ್ನಾಗಿರಬೇಕು, ಇದು ಇನ್ನು ಸ್ವಲ್ಪ ಅನುಕೂಲವಾಗಿರಬೇಕು. ಸೊ ಅದೇ ಇವತ್ತಿನ ಜನಾಂಗ ಬಯಸುವುದಾದ ಕಾರಣ ಇದು ತುಂಬ ಜಾತಕದಲ್ಲಿ ಚೆನ್ನಾಗಿದ್ದರೆ ಅನುಕೂಲತೆ, ಇಲ್ಲದ್ರೆ ತೊಂದರೆ ಆಗ್ತದೆ. ಈಗ ದಾಂಪತ್ಯ ಸುಖಕ್ಕೆ ಸೂಚನೆ ಏನು ಅಂತಂಬುದು ನೋಡೋಣ. ದಾಂಪತ್ಯ ಸುಖವಾಗಿರಬೇಕಾದ್ರೆ ಪಾರ್ಟ್ನರ್ ಮೇಲೆ ಸ್ವಾಭಾವಿಕವಾದ ಪ್ರೀತಿ, ಆಕರ್ಷಣೆ ಇರಬೇಕು. ಒಂದು ವೇಳೆ ಶುಕ್ರ ಅನುಕೂಲವಾಗಿ ಶುಭವಾಗಿದ್ದರೆ ಈ ರೀತಿ ಸೂಚನೆ ಮಾಡ್ತಾನೆ. ರೊಮ್ಯಾನ್ಸ್ ಮತ್ತು ಬಾಂಡಿಂಗ್ ನೇಚರಲ್ ತುಂಬ ನ್ಯಾಚುರಲ್ ಆಗಿ ಬರ್ತದೆ, ಸಹಜವಾಗಿರುತ್ತೆ. ಪ್ರೀತಿ ಎಂಬುದು ಸಹಜವಾಗಿರುತ್ತೆ ಯಾವಾಗ ಶುಕ್ರಗೆ ಶುಭ ಸಂಬಂಧ ಬಂದಾಗ. ಇಂಟಿಮೆಸಿ, ಅಫೆಕ್ಷನ್ಸ್ ಸಸ್ಟೈನಬಲ್ ಆಗಿರುತ್ತೆ. ಸುಂದರ ಸೌಮ್ಯವಾದಂಥ ಮಾತು, ರಿಲೇಷನ್ಶಿಪ್ ಮ್ಯಾನರು, ಪ್ಲೀಸಿಂಗ್ ಮಾಡೋ ನೇಚರು, ಚಾರ್ಮಿಂಗ್ ನೇಚರು ಇದೆಲ್ಲ ಇರುತ್ತೆ. ಮಾನಸಿಕವಾಗಿ ನೋಡಿದ್ರೆ ಲವ್ ಓರಿಯೆಂಟೆಡ್ ಮೈಂಡ್ ಇರುತ್ತೆ ಅವರಿಗೆ. ಫರ್ಗಿವ್ನೆಸ್, ಏನಾದರೂ ತಪ್ಪಾದರೆ, ಒಬ್ಬ ಮನುಷ್ಯನನ್ನು ಎಷ್ಟು ಪ್ರೀತಿ ಮಾಡ್ತೀವೋ ತಪ್ಪು ಮಾಡಿದಾಗ ಅಷ್ಟೇ ಕ್ಷಮಿಸುವ ಗುಣ ಇರುತ್ತೆ ಅವರಿಗೆ. ಬರೀ ಪ್ರೀತಿ ಅಂತಂದ ಕ್ಷಮಿಸುವ ಗುಣ ಇಲ್ಲದೆ ಬರೀ ಇಷ್ಟ ಅಂತಂದರೆ ಅದು ಇಷ್ಟ ಅಲ್ಲ, ಕಾಮ ಅಂತ ಹೇಳ್ತೇವೆ. ನಿಜವಾಗಿ ಲವ್ ಮಾಡಿದ್ರೆ ನಾನು ಇಷ್ಟಪಟ್ಟವರು ತಪ್ಪು ಮಾಡೋಕ್ಕೆ ಕ್ಷಮಿಸುವ ಗುಣ ಇರಬೇಕು. ಆಮೇಲೆ ರಿಲೇಷನ್ಶಿಪ್ ಸ್ಮೂತಾಗಿ ಹ್ಯಾಂಡಲ್ ಆಗ್ತಾ ಹೋಗುತ್ತೆ ಯಾವಾಗ ಶುಕ್ರ ಪಾಸಿಟಿವ್ ಸೈಡ್ ಇದ್ದಾಗ, ಶುಭ ಸಂಬಂಧ ಬಂದಾಗ. ಶಾರೀರಿಕವಾಗಿ ನೋಡಿದ್ರೆ ತುಂಬ ಪೊಟೆನ್ಸಿ, ಸಪೋರ್ಟ್, ಇಂಟಿಮೆಸಿ ಗುಡ್ ಚೆನ್ನಾಗಿರುತ್ತೆ. ಯಾರಿಗೆ ಫಿಸಿಕಲ್ ಫಿಟ್ನೆಸ್, ದಾಂಪತ್ಯಕ್ಕೆ ಬೇಕಾದಂಥ ಸೆಕ್ಷುವಲಿ ವೆಲ್ ಬಿಲ್ಟ್ ಚೆನ್ನಾಗಿದ್ದ ಅಂದ್ಕೊಳ್ಳಿ, ಅಂಥವ್ರ ಜೊತೆ ಗಂಡ ಅಥವಾ ಹೆಂಡತಿ ತುಂಬ ಸಂತೋಷವಾಗಿ ಸ್ಯಾಟಿಸ್ಫ್ಯಾಕ್ಟೆಡ್ ಆಗಿರ್ತದೆ. ಸೆನ್ಶುವಲ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಇದರ ಬಗ್ಗೆ ಇನ್ನು ಜಾಸ್ತಿ ನಾವು ಅದರ ಬಗ್ಗೆ ಆಳವಾಗಿ ಹೋಗೋದು ಬೇಡ, ಅದು ಅವರವರ ವೈಯಕ್ತಿಕ ಬಿಟ್ಟತ್ತೆ. ಅವ್ರು ಬೇಕಾದ್ರೆ ಎಷ್ಟು ಬೇಕಾದ್ರೆ ಅದ್ರ ಬಗ್ಗೆ ಆಲೋಚನೆ ಮಾಡಿಕೊಳ್ಬೋದು. ಒಂದು ವೇಳೆ ಶುಕ್ರ ಬಲಹೀನವಾಗಿದ್ದರೆ ಆಕರ್ಷಣೆ ಕಡಿಮೆ ಇರುತ್ತೆ, ಇಂಟಿಮೆಸಿ ಕಡಿಮೆ ಇರುತ್ತೆ. ಒಂದೊಂದು ಸಲ ನಟನ ಆಗ್ತದೆ, ನಿಜವಾಗಿ ಇರಲ್ಲ. ನೋಡ್ತೀವಲ್ಲ ಸಿನಿಮಾಗಳಲ್ಲಿ ಅಥವಾ ಪೇಪರ್ನಲ್ಲೇ ನೋಡ್ತಿರ್ತೀವಿ, ಒಬ್ಬೊಬ್ಬರಿಗೆ 4 ಜನ ಹೆಂಡತಿಯರು ಅಂತ ಹೇಳ್ತಾರೆ, ಒಬ್ಬರಿಗೆ ಗೊತ್ತಿಲ್ಲಾರ್ದು ಒಬ್ಬರು ಮಾಡ್ಕೊಂಡಿದ್ದಾರೆ. ಅಷ್ಟು ಜನ ಒಂದು ಮದುವೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗಿದ್ರೆ ಅವ್ನು 4 ಜನ ಹೆಂಗಪ್ಪ ಮದುವೆ ಮಾಡಿಕೊಂಡು ಮಾತು. ಪ್ರೀತಿ ಇರಲ್ಲ, ಪ್ರೀತಿ ಇದ್ದಂಗೆ ನಾಟಕ ಮಾಡ್ತಾರೆ. ಅವ್ರಿಗೇನಾಗುತ್ತೆ, ಅಯ್ಯೋ ಇದು ನ್ಯಾಚುರಲ್ ಪ್ರೀತಿ ಅನಿಸ್ಬೇಕು. ಸಿನಿಮಾದಲ್ಲಿ ಡೈಲಾಗ್ಗಳು ಎಲ್ಲ ಬಟ್ಟಿ ಮಾಡ್ಕೊಂಡು ಹೊಡೆದು ಬಿಡ್ತಾರೆ, ಏನೇನು ಡೈಲಾಗ್ ಇದೆ, ಅವಾಗೇನಾದ್ರು ಬಿದ್ದು ಬಿಡ್ತಾರೆ ಪಾಪ, ಹೆಣ್ಣು ಮಕ್ಕಳಾಗಲಿ ಗಂಡಸರಾಗಲಿ. ಇದು ಕಷ್ಟ. ಆಕರ್ಷಣೆ ತುಂಬ ಕಡಿಮೆ ಇರುತ್ತೆ, ಬೇರೆ ಪ್ರಲೋಭ ಏನೋ ಇರುತ್ತೆ. ರೊಮ್ಯಾನ್ಸು ಫೋರ್ಸ್ಡ್ ಆಗಿರುತ್ತೆ, ನ್ಯಾಚುರಲ್ ಆಗಿರಲ್ಲ, ಏನೋ ಫೋರ್ಸ್ಡ್ ಆಗಿರುತ್ತೆ. ರಿಲೇಷನ್ಶಿಪ್ ಡ್ರೈನೆಸ್ಸು, ಡಿಸ್ಸ್ಯಾಟಿಸ್ಫ್ಯಾಕ್ಷನು,
ಆ ಪಾರ್ಟ್ನರಿಗೆ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಅವನ ಎಕ್ಸ್ಪೆಕ್ಟೇಷನ್ನೇ ಬೇರೆ, ನಮಗೆ ಇರುವಂಥದ್ದೇ ಬೇರೆ, ನಮ್ಮ ಸಹಜವಾದ ಆಲೋಚನೆಗಳೇ ಬೇರೆ, ನಮಗೆ ಇಷ್ಟಕ್ಕೆ ವಿರುದ್ಧವಾಗಿ ಅವನ ಆಲೋಚನೆ ಮಾಡ್ತಿರ್ತಾರೆ, ಅವನು ಆಲೋಚನೆ ನಮಗೆ ಇಷ್ಟ ಆಗೋದಿಲ್ಲ, ಈ ರೀತಿ ಇರುತ್ತೆ. ಪ್ರೀತಿ ಇದೆ ಆದರೆ ಸುಖ ಇಲ್ಲ, ಸುಖ ಇದೆ ಆದರೆ ತೃಪ್ತಿ ಇಲ್ಲ, ಈ ನೇಚರ್ ಬಂದ್ಬಿಡ್ತದೆ. ಇದು ವೈವಾಹಿಕ ಜೀವನದಲ್ಲಿ ಶುಕ್ರ ಬಲಹೀನವಾಗಿ ಪಾಪ ಸಂಬಂಧ ಹೊಂದಿದಾಗ ಆಗುವಂಥ ಲಕ್ಷಣಗಳು. ಮನಸ್ಸಿನ ಲಕ್ಷಣಗಳು ಹೇಗಿರುತ್ತೆ? ಅಫೆಕ್ಷನ್ ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಷ್ಟ. ಅವನಿಗೇನು ತುಂಬ ಅಫೆಕ್ಷನ್ ಇದ್ರೂ ಕೂಡ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಯಾಕೆಂತಂದರೆ ಎಲ್ಲಿ ನಾನು ಕಡಿಮೆ ಆಗೋಗ್ತೀನಿ ಅಂತಂಬೋ ನೇಚರ್. ಓವರಾಲ್ ಆಗಿ ಕ್ರಿಟಿಸಿಸಮ್ ಮಾಡೋದು, ಎಸ್ಪೆಷಲಿ ಬುಧ ಶನಿ ಸಂಬಂಧ ಪಾಪ ಸಂಬಂಧ ಜಾಸ್ತಿ ಇತ್ತು ಅಂದ್ಕೊಂಡು ಕ್ರಿಟಿಸಿಸಮ್ ಜಾಸ್ತಿ ಆಗಿಬಿಡ್ತದೆ. ಜಲಸಿನೆಸ್ಸು, ಇನ್ಸೆಕ್ಯೂರಿಟಿ ಫೀಲಿಂಗ್ ಬಂದ್ಬಿಡ್ತದೆ ಒಂದು ವೇಳೆ ರಾಹು ಸಂಬಂಧ ಬಂದಿದ್ದರೆ. ಅದೇ ರೀತಿ ಶಾರೀರಿಕವಾಗಿ ನೋಡಿದ್ರೆ ಸೆಕ್ಶುವಲ್ ಸ್ಯಾಟಿಸ್ಫ್ಯಾಕ್ಷನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಇದು ತುಂಬ ಮುಖ್ಯ. ಇವತ್ತಿನ ಮದುವೆಗಳಲ್ಲಿ ಶುಕ್ರ ಯಾವಾಗ ಬಲಹೀನ ಆಗ್ತಾನೋ ವಿವಾಹ ವಿಚಾರ 1-4 ಸಲ ಆಲೋಚನೆ ಮಾಡಿ. ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಅಥವಾ ಮದುವೆಗೆ ಕೆಲಸಕ್ಕೆ ಬರೋದಿಲ್ಲ ಅಂತಂದರೆ ಬಲವಂತವಾಗಿ ಮದುವೆ ಮಾಡಿದರೆ ಅದಕ್ಕೆ ನಿಲ್ಲೋದಿಲ್ಲ. ಒಂದು ಸಮಾಜದಲ್ಲಿ ನಮ್ಮ ಪ್ರೈಡನ್ನು ಕೆಡಿಸಿಬಿಡ್ತದೆ. ಲ್ಯಾಕ್ ಆಫ್ ಇಂಟ್ರೆಸ್ಟ್, ಫಿಟಿಗ್ನೆಸ್, ಡಿಸ್ಕನೆಕ್ಟ್ ಆಗೋದು, ಈ ರೀತಿ ಇರುತ್ತೆ. ಶುಕ್ರ ದುರ್ಬಲವಾದರೆ ಸಂಬಂಧ ಇದ್ದರೂ ಕೂಡ ಮಧುರತೆ ಇರಲ್ಲ. ಸಿನಿಮಾ ಆ್ಯಕ್ಟರ್ಸ್ ನೋಡಿ, ಎಲ್ಲನ ಹೊರಗಡೆ ಬಂದರೆ ಚೆನ್ನಾಗಿರ್ತಾರೆ ಸಂಬಂಧ, ಅಪ್ಪ ಎಷ್ಟು ರಿಲೇಷನ್ಶಿಪ್, ಅಪ್ಪ ಇವ್ರ ಥರ ಇರಬೇಕಪ್ಪ, ಆ ರೀತಿ. ಆದರೆ ಒಳಗೆ ಮಧುರತೆ ಇರಲ್ಲ. ಅವ್ರ ಮೇಲೆ ಒಬ್ಬರೊಬ್ಬರು ಕೇಸುಗಳು ಹಾಕ್ಕೊಂಡು ಡೈವರ್ಸ್ಗಳು ತಗೊಂಡು ಒಬ್ಬೊಬ್ಬರು 4 ಮದುವೆಗಳು ಮಾಡ್ಕೊಳ್ತಿರ್ತಾರೆ. ಅತಿಯಾದಂಥ ರೊಮ್ಯಾನ್ಸ್ ಜಾಸ್ತಿ ಆದರೂ ಕಷ್ಟ, ತೀರ ಕಡಿಮೆ ಆದರೂ ಕಷ್ಟ. ಅದಕ್ಕೆ ಈ ರೊಮ್ಯಾನ್ಸಿಗೆ ಸ್ವಲ್ಪ ಧರ್ಮ ಸಂಬಂಧ ಇರಬೇಕು, ಸ್ವಲ್ಪ ರೂಲ್ಸ್. ಧರ್ಮ ಅಂತಂದರೆ ಈ ನಮ್ಮ ಹಿಂದೂ ಧರ್ಮ ಇದಲ್ಲ, ಒಂದು ಪರಿಮಿತಿ, ಲಿಮಿಟೇಷನ್ಸ್, ಒಂದು ಚೌಕಟ್ಟು ಇರಬೇಕು. ಅದರಲ್ಲಿ ನಾವು ಇಷ್ಟೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತುಂಬ ಜೀವನ ಆನಂದವಾಗಿ ಹೋಗ್ತದೆ, ಇಲ್ಲದ್ರೆ ಕಷ್ಟವಾಗ್ತದೆ. ಆಮೇಲೆ ಶುಕ್ರ ಬಲವಾಗಿದ್ದಾನೆ ಇಲ್ಲ ಅಂತ ಹಿಂಗೆ ಗೊತ್ತಾಗ್ತದೆ. ನಾನು ಮುಂಚೆ ಹೇಳಿದ್ದೆ, ಸ್ವಕ್ಷೇತ್ರದಲ್ಲಿರಬೇಕು, ಉಚ್ಚ ಸ್ಥಾನದಲ್ಲಿರಬೇಕು, ಕೇಂದ್ರ ತ್ರಿಕೋಣ ಸ್ಥಾನದಲ್ಲಿರಬೇಕು, ಶುಭಗ್ರಹಗಳ ಸಂಬಂಧ ಇರಬೇಕು, ಪಾಪಗ್ರಹಗಳಿಂದ ಯಾವ ರೀತಿಯಾದಂಥ ಸಂಬಂಧವೂ ಬರಬಾರ್ದು. ಅದೇ ರೀತಿ ನವಾಂಶದಲ್ಲೂ ಶುಕ್ರ ಬಲವಾಗಿರಬೇಕು. ನವಾಂಶ ತುಂಬ ಮುಖ್ಯವಾಗಿ ನೋಡ್ತೇವೆ. ಆಮೇಲೆ ಶುಕ್ರ ದುರ್ಬಲನಾಗಿದ್ದಾನೆ ಅಂತಂಬೋದಕ್ಕೆ ಏನು ಸೂಚನೆ ಅಂದರೆ, ನೀಚ ಆದರೂ, ಅಸ್ತಂಗತ ಆದರೂ, 6, 8, 12 ದುಷ್ಟ ಸ್ಥಾನದಲ್ಲಿದ್ದರೂ, ಶನಿ ರಾಹು ಕೇತು ಮಂಗಳ ಕಠಿಣ ಅಫ್ಲಿಕ್ಷನ್ ಇದ್ದರೂ, ನವಾಂಶದಲ್ಲಿ ದುರ್ಬಲವಾಗಿದ್ದರೂ ಕೂಡ ಈ ಶುಕ್ರ ಬಲಹೀನವಾಗಿದ್ದಾನೆ ಅಂತ ತಿಳ್ಕೊಳ್ತೇವೆ. ಆಮೇಲೆ ಶುಕ್ರ ಕೂಡ ಬೇರೆ ಬೇರೆ ಗ್ರಹಗಳ ಜೊತೆ ಇದ್ದರೆ ಏನಾಗುತ್ತೆ ಅಂತ ಕೇಳುವಂಥವ್ರು ಇದ್ದಾರ ಕಾರಣ ಇದನ್ನು ಕೂಡ ಕವರ್ ಮಾಡಿಬಿಡ್ತೇನೆ. ಶುಕ್ರ ಸೂರ್ಯನ ಸಂಬಂಧ ಇದ್ದರೆ, ಜೊತೆ ಇರೋದಾಗಲಿ ಅಥವಾ ದೃಷ್ಟಿ ಬೀಳೋದಾಗಲಿ, ಸೂರ್ಯನ ಮನೆಗಿರೋದಾಗಲಿ ಯಾವುದನ್ನು ತಗೊಳ್ಬೋದು. ಅದು ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ದೃಷ್ಟಿ ಅಂದರೆ ಕಡಿಮೆ, ಜೊತೆಗಿರೋದೊಂದು ಸ್ವಲ್ಪ ಜಾಸ್ತಿ, ಅವನ ಮನೆಯಲ್ಲಿರೋದೊಂದು ಇನ್ನೂ ಜಾಸ್ತಿ. ಈ ರೀತಿ ನೀವು ಯಾವುದನ್ನು ತಗೊಳ್ಬೋದು. ಸೂಚನೆ ಶುಕ್ರ ಸೂರ್ಯ ಒಂದು ವೇಳೆ ಶುಭ ಸಂಬಂಧ ಇದ್ದರೆ, ಅಂದರೆ ಶುಭ ಗ್ರಹಗಳ ಸಂಬಂಧ ಬಂದು ಪಾಪಗ್ರಹಗಳ ಸಂಬಂಧ ಇಲ್ಲದೇ ಇದ್ದರೆ, ಪ್ರೀತಿ ಅಹಂಕಾರ ಎರಡೂ ಮಿಶ್ರಮವಾಗಿರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳ, ಅವರಷ್ಟೇ, ಅವರೆಂದು ಹಿಂಗೆ ಒದ್ದಾಡ್ತಾರೆ ಅಂತೇಳಿ ಬಿಟ್ಟು ಬಿಡ್ತಾರೆ. ಜಾಸ್ತಿ ಸೀರಿಯಸ್ನೆಸ್ ಎಳೆಯೋದಿಲ್ಲ. ಜೀವನ ಸಂಗಾತಿ ಸ್ಥಾನಮಾನ ಆಧಾರಿತ ಆಕರ್ಷಣೆ ಇರ್ತದೆ. ಪಾಲುದಾರಗನತೆ ಹೊಂದಿದ ಅಧಿಕಾರದ ಸ್ವಭಾವ ಇರುತ್ತೆ. ಅದೇ ನೆಗೆಟಿವ್ ಆದರೆ, ಪಾಪ ಸಂಬಂಧ ಬಂದರೆ ಲೈಂಗಿಕ ವೈವಾಹಿಕ ಸಂತೋಷದ ಮೇಲೆ ಅಹಂಕಾರದ ನೆರಳು ಬೀಳುತ್ತೆ. ಇದೇ ಕಷ್ಟ. ನಾನೇ ಜಾಸ್ತಿ ಅಂತಂದಾಗ ಇಬ್ಬರು ಬೇರೆ ಬೇರೆ ಕೋಣದಲ್ಲೇ ಮಾಡ್ಕೋಬೇಕಷ್ಟೆ. ಪ್ರಾಬಲ್ಯ, ಅಹಂಕಾರ, ಹೋಲಿಕೆ, ಕಂಪೇರ್ ಮಾಡ್ತಾ ಇರೋದು, ಅವ್ರು ಹೀಗೆ ಇವ್ರು ಕಂಪೇರ್ ಮಾಡ್ತಾ ಇದ್ರು ಕೂಡ ಏನಾಗ್ತದೆ, ಜೀವನ ಸಾಫ್ಟಾಗಿ ಮುಂದೆ ಹೋಗಲ್ಲ. ಸೂರ್ಯನ ಜೊತೆ ಶುಕ್ರ ಇದ್ರೆ ಏನಾಗುತ್ತೆ, ಕೆಲವೊಮ್ಮೆ ಶುಕ್ರ ಅಸ್ತ ಆಗಿಬಿಡ್ತದೆ. ಅಸ್ತ ಡಿಗ್ರೀಸಲ್ಲಿ ನಾವು ನೋಡಬೇಕು. ಅಸ್ತ ಆಗಿಬಿಟ್ರೆ ಇನ್ನೂ ಕಷ್ಟ, ಅಹಂಕಾರವೇ ಜಾಸ್ತಿ ಇರ್ತದೆ. ಆಮೇಲೆ ಚಂದ್ರ ಸಂಬಂಧ ಬಂದರೆ ಎಮೋಷ್ನಲ್, ಭಾವನಾತ್ಮಕವಾದಂಥ ಪ್ರೀತಿ, ಸ್ನೇಹ, ಕಾಳಜಿ, ಬಲವಾದಂಥ ಬಂಧನ, ಮಧುರತೆ, ಸಂಗಾತಿಯನ್ನು ಸಂತೋಷಪಡಿಸಬೇಕು ಅಂತ ಮೃದು ಸ್ವಭಾವ ಎಲ್ಲ ಇರುತ್ತೆ. ಪಾಪ ಸಂಬಂಧ ಬಂದರೆ ಮನಸ್ಥಿತಿಯ ಆಧಾರದ ಮೇಲೆ ಪ್ರೀತಿ. ಮೂಡ್ ಹೇಗಿರುತ್ತೋ ಆವಾಗ ಪ್ರೀತಿ. ಮೂಡ್ ಚೆನ್ನಾಗಿತ್ತಾ ಇಷ್ಟ, ಮೂಡ್ ಚೆನ್ನಾಗಿಲ್ವಾ ಬೇಡ. ಅತಿಯಾಗಿ ಪೊಸೆಸಿವ್ನೆಸ್ಸು ಬಂದ್ಬಿಡ್ತದೆ. ಇದೇನಾಗುತ್ತೆ, ಬ್ಲ್ಯಾಕ್ ಮೇಲಿಂಗ್ ನೇಚರ್ ಬಂದ್ಬಿಡ್ತದೆ.
ಒಬ್ಬರನ್ನೊಬ್ಬರು ಗಲಾಟೆ ಮಾಡಿಕೊಳ್ಳೋದು, ಇದು ಕೂಡ ಅಷ್ಟು ಕ್ಷೇಮ ಅಲ್ಲ. ಶುಭ ಸಂಬಂಧ ಬಂದರೆ ಒಳ್ಳೆಯದು, ಪಾಪ ಸಂಬಂಧ ಬಂತ ಒಳ್ಳೆಯದಲ್ಲ. ಕುಜ ಸಂಬಂಧ ಬಂದರೆ ತೀವ್ರವಾದಂಥ ದೇಹಾತ್ಮಕವಾದಂಥ ಆಕರ್ಷಣೆ, ಹೆಚ್ಚಿನ ಆಸಕ್ತಿ, ಆಕರ್ಷಣ, ಹೊಂದಾಣಿಕೆ, ಸಕ್ರಿಯ ಆತ್ಮೀಯತೆ ಇರುತ್ತೆ. ಇವ್ರಿಗಿರ್ತದೆ. ಅವನಿಗೆ ಭಾಳ ಜನ ಅವನ ಇನ್ನರ್ ಗುಣಗಳನ್ನು ನೋಡದೆ ಎಕ್ಸ್ಟರ್ನಲ್ ಅವನು ಮಾತಾಡೋದು, ಅವನು ಫೋರ್ಸು, ಅವನ ಒಂದು ಬಾಡಿ ಬಿಲ್ಡಿಂಗ್ ಆಗಲಿ, ಅವ್ರು ಮಾತಾಡೋ ಶೈಲಿ ಆಗಲಿ, ಉಗ್ರತೆ ಆಗಲಿ, ಇದನ್ನು ನೋಡಿ ಪ್ರೀತಿ ಮಾಡೋರು ಇದ್ದಾರೆ. ಅದು ನೋಡಿ ಪ್ರೀತಿ ಒಳ್ಳೆಯದೇ. ಬಟ್ ಅದೇ ರೀತಿ ನಮ್ಮ ಹತ್ರ ನಡ್ಕೊಳ್ತಾನಲ್ಲ, ಆವಾಗ ಕಷ್ಟ ಆಗ್ತದೆ. ಸಮಸ್ಯೆ ಯಾವ ಬರುತ್ತೆ? ಪ್ರೀತಿಗಿಂತ ಕಾಮ ಜಾಸ್ತಿ ಆಗಿಬಿಟ್ರೆ ಅವಾಗ ಕಷ್ಟ ಆಗ್ತದೆ. ಅಸೂಯೆ, ಟೂ ಮಚ್ ಆಫ್ ಸ್ವಾಮಿ ಭಕ್ತಿ ಜಾಸ್ತಿ ಇರಬೇಕು, ನನ್ನನ್ನೇ ಹೊಗಳ್ತಾ ಇರಬೇಕು, ನಾನೇ ಅಂತ ಅಂಬೋ ನೇಚರ್ ಬಂದ್ಬಿಡ್ತದೆ. ಜಗಳ, ಇದು ತುಂಬ ಕಷ್ಟ. ವಿವಾಹದಲ್ಲಿ ಒಂದ್ಸಲ ಜಗಳ ಬಂತಂದರೆ ಅದು ಕೋಪಕ್ಕೆ, ಅದು ಒಂದಕ್ಕೊಂದು ಆ್ಯಡ್ ಆಗ್ತಾ ಹೋಗುತ್ತೆ, ಅಲ್ಲಿಗೆ ನಿಲ್ಲಲ್ಲ, ಉಗ್ರತೆ ಬಂದ್ಬಿಡ್ತದೆ. ಹಾಗಾಗಿ ಕುಜ ಸಂಬಂಧ ಅಷ್ಟು ಒಳ್ಳೆಯದಲ್ಲ. ಆದರೆ ಭಾಳ ಜನ ಮದುವೆಗೆ ಮುಂಚೆ ಹೆಚ್ಚಿನ ಜನ ವಿವಾಹದಲ್ಲಿ ಅವನೇ ಬೇಕು, ಅವಳೇ ಬೇಕು ಅಂತ ಅಂಬೋದಕ್ಕೆ ಕಾರಣ ಇದೆ. ಶುಕ್ರ ಚಂದ್ರ ಇದ್ದಂದ್ಕೊಳ್ಳಿ ಅವಳೇ ಬೇಕು, ಶುಕ್ರ ಕುಜ ಇದ್ದಂದ್ಕೊಳ್ಳಿ ಅವನು ಇಂಥ ಕ್ವಾಲಿಟೀಸ್ ಇರಬೇಕು ಅಂತ ಈ ಥರ ಮಾಡ್ತಾರೆ. ಹೆಣ್ಣು ಮಕ್ಕಳ ಜಾತಕದಲ್ಲಿ ಕುಜ, ಗಂಡಸರ ಜಾತಕದಲ್ಲಿ ಶುಕ್ರ ಚಂದ್ರವನ್ನು ನೋಡ್ತಾರೆ. ಇದನ್ನು ಕಂಪ್ಯಾರಿಸ್ ಮಾಡ್ಕೊಳ್ಳೋಕೆ ನೋಡೋಣ. ಬುಧ ಸಂಬಂಧ ಇದ್ರೆ ಮಾತಿನ ಮೂಲಕ ಪ್ರೀತಿಯ ಅಭಿವ್ಯಕ್ತಿ, ಎಲ್ಲ ಮಾತಿನ ಜೊತೆನೆ, ಇನ್ನೇನು ಆ್ಯಕ್ಷನ್ ಏನಿರೋದಿಲ್ಲ. ಚೇಷ್ಟೆಯಾಟ, ಆಕರ್ಷತೆ, ಆಟೋಪಾಠದ ಪ್ರೇಮೆ, ಸಂಗಾತಿ ಯುವ ಮನಸ್ಸಿನ ಸ್ನೇಹಶೀಲತೆ ಇರುತ್ತೆ. ತುಂಬ ಮಾತಿಗೆ ಬಿದ್ದೋಗ್ಬಿಡ್ಬೇಕು, ಆ ಥರ ಮಾತಿರ್ತದೆ. ಅದೇ ಬುಧ ಪಾಪ ಸಂಬಂಧ ಹೊಂದಿದ್ರೆ ಸಂಬಂಧ ಅತಿಯಾಗಿ ಮಾನಸಿಕ ಆಗ್ತದೆ ಹೊತ್ತು ಅದು ದೈಹಿಕ ಆಗೋದೇ ಇಲ್ಲ, ಹತ್ರ ಬರೋದಿಲ್ಲ, ಬರೀ ಮಾತಷ್ಟೆ. ಎರಡು ಮನಸ್ಸು ಅಂದರೆ ಡ್ಯೂಯಲ್ ಮೈಂಡ್ ಸೆಟ್ ಆಗಿಬಿಡುತ್ತೆ. ಅವ್ರ ಜೊತೆ ಇದ್ದಾಗೊಂಥರ, ಇಲ್ಲದ್ದಾಗೊಂಥರ ಇದಾಗುವಂಥ ಅವಕಾಶ ಜಾಸ್ತಿ ಇದೆ. ಆಕರ್ಷಣೆ, ಸಂವಹನೆ ಜಾಸ್ತಿ ಆಗಿಬಿಡ್ತದೆ. ಆಮೇಲೆ ಗುರು ಸಂಬಂಧ ಇದ್ರೆ ಇದು ಒಳ್ಳೆಯದು. ಧಾರ್ಮಿಕ ಪ್ರೀತಿ, ಗೌರವ, ಸ್ನೇಹ, ಸ್ಥಿರವಾದಂಥ ಸಂಬಂಧಗಳು, ಉತ್ತಮವಾದಂಥ ವೈವಾಹಿಕ ನೀತಿಯನ್ನು ಸೂಚನೆ ಮಾಡ್ತದೆ. ಅದೇ ಪಾಪ ಸಂಬಂಧ ಏನಾದರೂ ಬಂತಂದ್ಕೊಳ್ಳಿ, ಅತಿಯಾದಂಥ ಆದರ್ಶ ಅತಿಯಾಗಬಾರ್ದು. ಅದು ಪ್ರೀತಿ ಕಡಿಮೆ ಮಾಡಿಬಿಡ್ತದೆ, ನಿರೀಕ್ಷಣೆಗಳು ತುಂಬ ಜಾಸ್ತಿ ಆಗಿಬಿಡ್ತದೆ. ಅತಿಯಾಗಿ ಧಾರ್ಮಿಕವಾಗಿದ್ದರೂ ಕೂಡ ಬಂಧ ಮುಂದುವರಿಯಲ್ಲ, ತುಂಬ ಕಷ್ಟ ಆಗ್ತದೆ. ಹಿಂದೆ ಎಷ್ಟೋ ಥರ ಆಗಿದೆ. ಬೃಹಸ್ಪತಿ, ಆಮೇಲೆ ತಾರ ಅವರ ಹೆಂಡತಿ. ಬೃಹಸ್ಪತಾಚಾರ್ಯನ ಧರ್ಮಕ್ಕೆ ಪ್ರತಿರೂಪನೇ ಅವರೇ ಅಲ್ವಾ. ಆದರೂ ಏನಾಯಿತು, ತಾರ ಚಂದ್ರನನ್ನು ಬಯಸಿದನು. ಸೊ ಈ ರೀತಿ ಆಗಿಬಿಡ್ತದೆ, ಅತಿ ಆಗಬಾರದು ಅಂತ. ಯಾವಾಗ ಗುರು ಏನಾದರೂ ಬಲಹೀನವಾಗಿದ್ದರೆ ಈ ರೀತಿ ಆಗ್ತದೆ. ಆಮೇಲೆ ಶುಕ್ರ ಶನಿ ಸಂಬಂಧ ಇತ್ತಂತಕೊಳ್ಳೆ, ಸಂಬಂಧದಲ್ಲಿ ಒಂದು ಡಿಸಿಪ್ಲಿನ್ ಇರ್ತದೆ, ಬದ್ಧತೆ ಇರುತ್ತೆ, ನಿಷ್ಠೆ, ದೀರ್ಘಕಾಲಿಕವಾದಂಥ ಬಂಧ ಇರುತ್ತೆ, ಪ್ರಾಯೋಗಿಕವಾದ ಸಂಗಾತಿ ಆಗಿದೆ, ಪ್ರಾಕ್ಟಿಕಲ್ ಪರ್ಸನ್ ಆಗಿರ್ತಾರೆ. ಆದರೆ ಶನಿ ಬಲಹೀನವಾಗಿದ್ದರೆ ಒಣತನ, ಪ್ರೇಮ, ಮೃದುತನ ತುಂಬ ಕಡಿಮೆ ಇರುತ್ತೆ, ಮೃದುವಾಗಿರೋದಿಲ್ಲ. ಆತ್ಮೀಯತೆ ಇದೆ, ಆದರೆ ಎಕ್ಸ್ಪ್ರೆಸ್ ಮಾಡೋದು ಲೇಟ್. ಯಾವಾಗ ಎಕ್ಸ್ಪ್ರೆಸ್ ಮಾಡಬೇಕು ಆವಾಗ ಮಾಡಲ್ಲ. ತುಂಬ ಒಳ್ಳೆ ಕೆಲಸ ಮಾಡಿದ್ರೆ ಅವಾಗೇನು ಹಿಡ್ಸ್ಕೊಳ್ಳೋದಿಲ್ಲ, ಯಾವಾಗೋ ಎಕ್ಸ್ಪ್ರೆಸ್ ಮಾಡ್ತಾರೆ. ಅವರಿಗೆ ಆ ಸಮಯದಲ್ಲಿ ಪ್ರೀತಿ ಹುಟ್ಟೋದೇ ಇಲ್ಲ. ಆವಾಗೇ ಎಕ್ಸ್ಪ್ರೆಸ್ ಮಾಡು. ಆನಂದಕ್ಕಿಂತಲೂ ಕರ್ತವ್ಯ ಜಾಸ್ತಿ ಆಗುತ್ತೆ ಯಾವಾಗ ಶನಿ ಸಂಬಂಧ ಇದ್ದಾಗ. ಆದರೆ ಇಬ್ಬರು ಮಿತ್ರರೇ ಆದ ಕಾರಣ ಇದು ವಿವಾಹಕ್ಕೆ ಒಂದು ಮಟ್ಟಕ್ಕೆ ಒಳ್ಳೆಯದು, ಅಷ್ಟು ತೀರಾ ಕೆಟ್ಟು ಹೋಗೋ ರೀತಿಯಲ್ಲಿ ಇರಲ್ಲ. ಆದರೆ ಕರ್ತವ್ಯವನ್ನು ಸೂಚನೆ ಮಾಡ್ತದೆ. ಹಿಂದಿನ ಕಾಲದಲ್ಲಿ ಮದುವೆ ಮಾಡಿಕೊಳ್ತಿದ್ರು, ಮನೆ ಜವಾಬ್ದಾರಿಯೇ ಜಾಸ್ತಿ ಆಗೋಗುತ್ತೆ. ಯಾವಾಗೋ ಗಂಡ ಹೆಂಡತಿಯನ್ನು ನೋಡಿಕೊಳ್ಳೋದು ರಾತ್ರಿ ಹೊತ್ತು, ಆ ಜವಾಬ್ದಾರಿ ಜಾಸ್ತಿ ಆಗಿಬಿಡ್ತದೆ. ಒಬ್ಬರನ್ನೊಬ್ಬರು ನೋಡಿಕೊಳ್ಳದೆ ಪ್ರೀತಿ ಮಾಡಿಕೊಳ್ಳಿಕ್ಕೆ ಕೂಡ ಟೈಮ್ ಇಲ್ಲ ಅಂತ ಸ್ಥಿತಿ ಆಗಿಬಿಡ್ತದೆ. ಅದಕ್ಕೆ ಪ್ರೀತಿ ಇದೆ, ಟೈಮ್ ಇಲ್ಲ, ಆ ರೀತಿ ಆಗ್ತದೆ. ರಾಹು ಸಂಬಂಧ ಬಂದರೆ ಬಲವಾದಂಥ ಆಕರ್ಷಣೆ, ಕಲ್ಪನೆಗಳು, ಸಂಪ್ರದಾಯ ಬಿಟ್ಟು ವಿಭಿನ್ನವಾದ ಸಂಬಂಧಗಳನ್ನು ನೋಡುವಂಥ ಸೆಳೆತ ಬಂದ್ಬಿಡ್ತದೆ. ಅಂದರೆ ಅವರಿಗೆ ಪ್ರಾಕ್ಟಿಕಲ್ ಹೇಗಿರುತ್ತೆ ಅಂತಂದರೆ, ಎಲ್ಲರ ಥರ ಇರಲ್ಲ, ಅವನ ಟೇಸ್ಟೇ ವಿಲಕ್ಷಣವಾಗಿರುತ್ತೆ. ಇಂಟರ್ಕೋರ್ಸಲ್ಲಾಗಲಿ ಅಥವಾ ಅವರು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಾಗಲಿ ಎಲ್ಲರೂ ಬಯಸೋದಕ್ಕಿಂತ ತುಂಬ ಭಿನ್ನವಾಗಿರುತ್ತೆ. ವಿದೇಶಿ ಪ್ರಭಾವ, ಆಧುನಿಕ ರುಚಿ ಆಗಿರ್ಬೋದು, ಇದೆಲ್ಲ ಅವ್ರ ಮೇಲೆ ತುಂಬ ಜಾಸ್ತಿ ಇರುತ್ತೆ. ಶುಕ್ರ ರಾಹು ಅದಕ್ಕೆ ತುಂಬ ಎಚ್ಚರ ಇರಬೇಕು ಶುಕ್ರ ರಾಹು ಇದ್ದರೆ. ಯಾಕೆಂದರೆ ಅದು ತುಂಬ ಕಷ್ಟ. ಅಪಾಯ ಏನಂತಂದರೆ
ಮೋಹ ಆನಂದಕ್ಕೆ ಅಂಟಿಕೊಳ್ಳುವಿಕೆ ಜಾಸ್ತಿ ಆಗಿಬಿಡ್ತದೆ. ಬೇಕೇ ಬೇಕು, ಮತ್ತೆ ಅದೇ ಬೇಕು ಅಂತ ಅನ್ಸುತ್ತೆ. ಈಗ ಕುಡುಕರು ಹೇಗೆ ಅದರ ಮೇಲೆ ಬಿಟ್ಟು ಇರಲಿಕ್ಕಾಗಲು ಆ ರೀತಿ ಆಗಿಬಿಡ್ತದೆ. ಪ್ರಲೋಭನೆ, ಗುಟ್ಟಾಗಿ ನಡೆಸುವುದು, ಇದೆಲ್ಲ ಜಾಸ್ತಿ ಆಗುತ್ತೆ. ಅಸಂತೃಪ್ತಿ, ಬಯಕೆ ಜಾಸ್ತಿ ಇರುತ್ತೆ, ತೃಪ್ತಿ ಕಡಿಮೆ ಇರುತ್ತೆ. ಅಂತ ವೇಳೆ ಏನಾಗುತ್ತೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸಿಗೆ ಕೂಡ ಕಾರಣ ಆಗುತ್ತೆ. ಶುಕ್ರ ರಾಹು ಸಂಬಂಧ ಇದ್ದಾಗ ಸ್ವಲ್ಪ ಎಚ್ಚರ ಇರಬೇಕು. ಮುಖ್ಯವಾಗಿ ಶುಕ್ರ ರಾಹು ಜೊತೆಗಿದ್ರೆ ತುಂಬ ಎಚ್ಚರ ಬೇಕು. ಶುಕ್ರ ರಾಹು ದೃಷ್ಟಿ ಇದ್ರೆ ಪರವಾಗಿಲ್ಲ, ಅದು ಕಂಟ್ರೋಲ್ಡ್ ಆಗಿರುತ್ತೆ. ಜೊತೆಗಿದ್ರೇನೆ ಕಷ್ಟ. ಆಮೇಲೆ ಸಪ್ತಮದಲ್ಲಿ ರಾಹು ಇದ್ರೂ ಇದೇ ಥರ ಕಷ್ಟನೇ, ಅದು ನಾವು ಹಿಂದೆ ನೋಡಿದ್ದೇವೆ. ಶುಕ್ರ ಕೇತು ಸಂಬಂಧ ಇದ್ದರೆ ಆಧ್ಯಾತ್ಮಿಕ ವಿಷಯದಲ್ಲಿ ಪ್ರೀತಿ ಇರುತ್ತೆ, ಲೌಕಿಕ ತುಂಬ ಕಡಿಮೆ ಇರುತ್ತೆ, ಲೌಕ್ಯ ಇಲ್ಲ ಅಂತ ಹೇಳ್ತೇವೆ. ಸಮಾಜದಲ್ಲಿ ಹೇಗಿರಬೇಕು ಹಾಗಿರಲ್ಲ, ನಮ್ಮ ತಾತ ಹಿಂಗೆ ಇದ್ದರು ನಾನು ಹಿಂಗೆ ಇರ್ತೇನೆ. ಆಮೇಲೆ ಶುದ್ಧ ಸ್ನೇಹ ಸಾಧ್ಯ. ಸಮಸ್ಯೆ ಬಂತಂದ್ಕೊಳ್ಳಿ, ಪಾಪ ಸಂಬಂಧ ಬಂತಂದ್ಕೊಳ್ಳಿ, ವೈರಾಗ್ಯ, ಆತ್ಮೀಯತೆ ಕಡೆ ಆಸಕ್ತಿ ಜಾಸ್ತಿ ಆಗಿಬಿಡುತ್ತೆ. ಸನ್ಯಾಸ ತಗೊಳ್ಬೇಕು ಅಂತ ಅನಿಸುತ್ತೆ. ಒಣತನ, ನನಗೆ ಪರವಾಗಿಲ್ಲ ಈ ಮನೋಭಾವ, ನನಗೆ ನಾನೇನು ಅಡ್ಜಸ್ಟ್ ಮಾಡಿಕೊಡ್ತೇನೆ, ಇಷ್ಟೇ ಅಲ್ಲ ನನ್ನ ಜೀವನ, ಇಷ್ಟೇ ಮಾಡೋಕ್ಕಾಗತ್ತಲ್ಲ, ಆಗಲಿ ಅದು ನೋಡ್ಬಿಡೋಣ, ಈ ರೀತಿ ಮನೋಭಾವ ಬಂದ್ಬಿಡುತ್ತೆ. ಇದು ಆ ಮನುಷ್ಯನ ಅಲ್ಟಿಮೇಟ್ ಗೋಲಿಗಿದು ಒಳ್ಳೆಯದೇ. ಆನಂದದ ವೈರಾಗ್ಯ ಅಂತೇವೆ. ದ್ವಾದಶ ಸ್ಥಾನದಲ್ಲಿ ಕೇತು ಇದ್ದಾಗ ಕೂಡ ಇದನ್ನೇ ಹೇಳ್ತಾರೆ. ದ್ವಾದಶ ಅಂದರೆ ಬೆಡ್ ಕಂಫರ್ಟ್ಸ್, ಕೇತು ಅಂದರೆ ವಿರಕ್ತಿ. ಸುಖದಲ್ಲಿ ಯಾರು ವಿರಕ್ತ ಹೊಂದುತ್ತಾನೋ ಅವನ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕಾಲಿಡ್ತಾನೆ. ಈ ರೀತಿ ನಾವು ಹೇಳ್ಬೋದು. ಸೊ ಇದು ಗ್ರಹ ಸಪ್ತಮಕಾರಕನಾದಂಥ ಶುಕ್ರ ಬೇರೆ ಬೇರೆ ಗ್ರಹಗಳ ಸಂಬಂಧ ಇದ್ದಾಗ ಅವರ ಮನೋಭಾವ, ದಾಂಪತ್ಯ ಸುಖದಲ್ಲಿ ಯಾವ ರೀತಿ ವೈವಿಧ್ಯ ಇರುತ್ತೆ ಎಂಬುದು ನಾವು ಊಹಿಸಬಹುದು. ಆಮೇಲೆ ಆಧಿಪತ್ಯ ಬಲ ವಿಚಾರಕ್ಕೆ ಬರೋಣ. ಆಧಿಪತ್ಯ ಬಲ ಏನು ಸೂಚನೆ ಮಾಡ್ತದೆ? ವಿವಾಹ ಆಗುವ ಸಾಧ್ಯತೆ ಹೆಚ್ಚಾಗುವುದಿದೆಯಾ, ಎಷ್ಟು ಸಾಧ್ಯತೆ ಇದೆ ಅದನ್ನು ಸೂಚನೆ ಮಾಡ್ತಾನೆ. ಪೂರ್ವಜನ್ಮದ ಪುಣ್ಯವನ್ನು ಸೂಚನೆ ಮಾಡ್ತಾನೆ ಅಂತ ನಾವು ಹೇಳಿದ್ವಿ. ವಿವಾಹಕ್ಕೆ ಸಂಬಂಧಿಸಿದಂಥ ಫಲಗಳು ಸಿಗುವುದು, ಗಂಡು ಸಿಗುವುದು, ಒಂದು ಒಳ್ಳೆ ಫ್ಯಾಮಿಲಿ, ಒಂದು ಸಪೋರ್ಟ್, ಇದೆಲ್ಲ ಕೂಡ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಫಲವನ್ನು ಸೂಚನೆ ಮಾಡ್ತದೆ. ಆಮೇಲೆ ಪಾರ್ಟ್ನರ್ ಗುಣಮಟ್ಟ, ಅವನ ಕ್ವಾಲಿಟಿ ಏನಿದೆ, ಅವನು ಗೌರವ ಕೊಡ್ತಾನೆ ಇಲ್ವಾ, ಅವನ ಸ್ಟೇಟಸ್ ಏನು, ಉತ್ತಮವಾಗುವಂಥ ಸಾಧ್ಯತೆ ಯಾವಾಗ ಸಪ್ತಮ ಸ್ಥಾನ ಸ್ಟ್ರಾಂಗ್ ಆಗಿದ್ದಾಗ. ಮತ್ತು ಮದುವೆಯ ಬಳಿಕೆ ಜೀವನದಲ್ಲಿ ಸ್ಥಿರತೆ ಇರುತ್ತೆ, ಸ್ಟೆಬಿಲಿಟಿ ಇರುತ್ತೆ ಯಾವಾಗ ಸಪ್ತಮಾಧಿಪತಿ ಬಲವಾಗಿದ್ದಾಗ, ಶುಭವಾಗಿದ್ದಾಗ. ಕುಟುಂಬದ ಒಪ್ಪಿಗೆ, ಸಮಾಜದಲ್ಲಿ ಮಾನ್ಯತೆ ಸಿಗುತ್ತೆ, ಪಾರ್ಟ್ನರಿಂದ ಸಹಕಾರ, ಸಪೋರ್ಟ್ ಎಲ್ಲ ಸಿಗುತ್ತೆ. ಸಪ್ತಮಾಧಿಪತಿ ಬಲವಾಗಿದ್ದರೆ ವಿವಾಹದ ಫಲ ಬಾಹ್ಯವಾಗಿ ಸಿಗತ್ತೆ. ನಿಮಗೆ ಎಂಥ ಹೆಣ್ಣು ಬೇಕು, ನಿಮಗೆ ಎಂಥ ಕ್ವಾಲಿಟೀಸ್ ಇರೋದು ಬೇಕು, ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿರ್ತಲ್ವ ಆ ರಿಕ್ವೈರ್ಮೆಂಟ್ಸ್ ತಕ್ಕಂತೆ ಸಂಬಂಧ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಯಾವಾಗ ಸಪ್ತಮಾಧಿಪತಿ ಬಲಿಷ್ಠವಾಗಿದ್ದಾಗ, ಶುಭಪ್ರದವಾಗಿದ್ದಾಗ. ಆಮೇಲೆ ಅವ್ರ ಜೊತೆ ನೀವು ಆನಂದವಾಗಿರ್ತೀರೋ, ದುಃಖ ಆಗುತ್ತೋ, ಅದೆಲ್ಲ ಕೂಡ ಕಾರಕದ ಬಲ ಮೇಲೆ ಆಧಾರಪಟ್ಟಿರ್ತದೆ. ಬಟ್ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಿಮಗೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಬರಬೇಕು ಅಂದರೆ ಸಪ್ತಮಾಧಿಪತಿ ಚೆನ್ನಾಗಿರಬೇಕು. ಅದೇ ಸಪ್ತಮಾಧಿಪತಿ ಬಲಹೀನವಾಗಿದ್ದರೆ ಏನಾಗ್ತದೆ? ವಿವಾಹದಲ್ಲಿ ವಿಳಂಬ ಆಗ್ತದೆ, ಅನೇಕ ಅಡಚಣೆಗಳು, ಬೇಗ ಮದುವೆ ಆಗಲ್ಲ, ಮದುವೆ ಆದ್ರೂ ತುಂಬ ಕಷ್ಟ, ಮದುವೆ ಮದುವೆ ದಿನ ಹತ್ತಿರ ಬಂದಷ್ಟು ಏನೋ ಕಿರಿಕಿರಿ, ಯಾರ್ದೋ ಒಂದು ಮದುವೆ, ಪಾಪ ಮನೆಗೆ ವಯಸ್ಸಾದವರು ಹೋಗೋಣವೋ ಬೇಡವೋ ಅಂತ ಕಾಯ್ತಾ ಇರ್ತಾರೆ, ಛತ್ರ ಸಿಗೋದಿಲ್ಲ, ತಂದೆ ತಾಯಿಗಳು ದುಡ್ಡು ಸಾಗೋದಿಲ್ಲ, ಒಬ್ಬರು ಮಾಡ್ಕೊಳ್ತೀನಿ ಅಂದರೆ ಇನ್ನೊಬ್ಬರು ಬೇಡ ಅಂತಾರೆ, ಒಬ್ರಿಗೊಬ್ಬರು ಗಲಾಟೆ, ಇದೆಲ್ಲ ಶುರುವಾಗತ್ತೆ. ಮದುವೆ ಆದರೂ ಕೂಡ ಪೂರ್ಣ ತೃಪ್ತಿ ಇರೋದಿಲ್ಲ, ಕಡಿಮೆ ಆಗ್ಬೋದು ತೃಪ್ತಿ. ಇವನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ ಇದಕ್ಕೋಸ್ಕರ ನಾವು ಮದುವೆ ಮಾಡಿಕೊಂಡೆ ಅಂತ ಅನಿಸುತ್ತೆ. ಇದು ಯಾಕಾಗತ್ತೆ ಅಂದರೆ ಸಪ್ತಮಾಧಿಪತಿ ವೀಕ್ ಆದಾಗ, ಹಿಂದಿನ ಜನ್ಮದಲ್ಲಿ ನಾವು ಆ ರೀತಿ ನಡ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟ ಪಾಪ ಸಂಬಂಧ ಇದ್ದರೆ ಈ ಜನ್ಮದಲ್ಲಿ ಅದನ್ನು ಅನುಭವಿಸ್ಬೇಕಾಗ್ತದೆ. ಪಾರ್ಟ್ನರ್ ಸಹಕಾರ ಕಡಿಮೆ ಆಗುತ್ತೆ, ಅವರಿಬ್ಬರ ಬಂಧದಲ್ಲಿ ದೂರ ಹೋಗ್ತಾ ಇರುತ್ತೆ, ಹೊಂದಾಣಿಕೆ ಸಮಸ್ಯೆ ಆಗಬಹುದು. ಕೆಲವು ಕಠಿಣ ಜಾತಕಗಳಲ್ಲಿ ಹೇಳ್ಬೋದು, ಇನ್ನು ತೀವ್ರವಾಗಿತ್ತು ಅಂತ ಅಂದುಕೊಳ್ಳಿ, ಸಪ್ತಮಾಧಿಪತಿ ನೀಚೆ ಆಗಿ ಅಸ್ತಂಗತನಾಗಿ ಪಾಪ ಸಂಬಂಧ ಜಾಸ್ತಿ ಇದ್ದರೆ ಕೆಲವೊಮ್ಮೆ ವಿಚ್ಛೇದನ ಆಗಲಿಕ್ಕೆ ಕೂಡ ಅವಕಾಶ ಇರುತ್ತೆ. ಅದು ಮಾನಸಿಕ ಆಗಬಹುದು, ಕೋರ್ಟ್ ಮುಖಾಂತರ ಆಗ್ಬೋದು. ಆ ವಿಚ್ಛೇದನ ಆಗಲಿಕ್ಕೂ ಕೂಡ ಸಾಧ್ಯತೆ ಇದೆ. ಇದು ಯಾವಾಗ ನಮಗೆ ದುರ್ಬಲ ಅಂತ ಅನಿಸುತ್ತೆ, ಅದಕ್ಕೊಂದು ಚೆಕ್ ಲಿಸ್ಟ್ ನಾವು ನೋಡಿಕೊಂಡ್ರೆ, ಸಪ್ತಮಾಧಿಪತಿ ಸ್ವಕ್ಷೇತ್ರ, ಉಚ್ಚಸ್ಥಾನ, ಕೇಂದ್ರ ಅಥವಾ ತ್ರಿಕೋಣ ಭಾವದಲ್ಲಿರೋದು, ಇದು ಬಲಿಷ್ಠ ಬಲವನ್ನು ಸೂಚನೆ ಮಾಡ್ತದೆ.
ಶುಭ ಗ್ರಹ ದೃಷ್ಟಿ ಸಂಬಂಧ ಒಳ್ಳೆಯದು. ಪಾಪಗ್ರಹಗಳ ಕಾಟ ಇರಬಾರ್ದು. ನವಾಂಶದಲ್ಲೂ ಕೂಡ ಶುಭ ಸಂಬಂಧ ಇರಬೇಕು. ಕನಿಷ್ಠ ಪಕ್ಷ ಶುಭ ಸಂಬಂಧ ಇಲ್ಲದೆ ಇದ್ದರೂ, ಪಾಪ ಸಂಬಂಧ ಇಲ್ಲದೆ ಇದ್ದರೆ ಅಟ್ಲೀಸ್ಟ್ ಒಂದು ಲೈಫ್ ಆನಂದವಾಗಿ ಹೋಗುತ್ತೆ. ತುಂಬ ಆನಂದ ಇಲ್ಲ, ಬಟ್ ಒಂದು ಆ್ಯಾವ್ರೇಜಾಗಿ ಎಲ್ಲರೂ ವೈವಾಹಿಕ ಜೀವನದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಆ್ಯಾವ್ರೇಜಾಗಿ ಹಾಗೆ ಮಾಡ್ಕೊಂಡು ಹೋಗ್ತಾನೆ. ಬಟ್ ಪಾಪ ಸಂಬಂಧ ಬಂದಾಗ ಆವಾಗ ನೋವು ಜಾಸ್ತಿ ಆಗುತ್ತೆ. ಆಮೇಲೆ ಒಂದೊಂದ್ಸಲ ಈ ಒಂದು ಸಪ್ತಮಾಧಿಪತಿ ವೀಕ್ ಆಗಿದ್ರೆ, ದುರ್ಬಲವಾಗಿದ್ದರೆ, ಅದಕ್ಕೇನು ಸೂಚನೆ ಅಂದರೆ ನೀಚ ಆಗಿದ್ರೆ, ಅಸ್ತಂಗತ ಆಗಿದ್ರೆ, ಶತ್ರು ರಾಶಿಯಲ್ಲಿದ್ದರೆ, 6, 8, 12 ಭಾವಗಳಲ್ಲಿ ಇದ್ದರೆ, ಶನಿ ಕುಜ ಮುಂತಾದಂಥ ಪಾಪಗ್ರಹಗಳ ಕಾಟ ಇದ್ದರೆ, ನವಾಂಶದಲ್ಲೂ ದುರ್ಬಲವಾಗಿದ್ದರೆ, ಆವಾಗ ಈ ಸಪ್ತಮಾಧಿಪತಿ ಬಲಹೀನ ಇದ್ದಾಗ ಏನು ಫಲ ಅಂತ ನಾವು ಹಿಂದೆ ಹೇಳಿದ್ದೇವೋ ಅದೇ ಬರಲಿಕ್ಕೆ ಅವಕಾಶ ಇರುತ್ತೆ. ಇದನ್ನು ನಾವು ಬಲಹೀನ, ಶುಭ ಅದೆಲ್ಲ ಸ್ವಲ್ಪ ಎಚ್ಚರವಾಗಿ ನೋಡಬೇಕು. ಆವಾಗ ಇದು ಸರಿ ಹೋಗ್ತದೆ. ಮತ್ತು ಸಪ್ತಮಾಧಿಪತಿ ಬೇರೆ ಬೇರೆ ಗ್ರಹಗಳ ಜೊತೆ ಇದೆ. ಹಿಂದೆ ನಾವು ಕಾರಕನ್ನು ನೋಡಿದ್ವಲ್ಲ, ಅದೇ ರೀತಿ ಸಪ್ತಮಾಧಿಪತಿ ಬೇರೆ ಗ್ರಹಗಳ ಜೊತೆ ಇದ್ದರೆ, ಸೂರ್ಯಾದಿ ಗ್ರಹಗಳ ಜೊತೆ ಇದ್ದರೆ ಏನು ಸೂಚನೆ ಮಾಡುತ್ತೆ ಅದನ್ನು ಕೂಡ ಇವತ್ತಿನ ಪಾಠದಲ್ಲಿ ನಾವು ವಿಸ್ತಾರವಾಗಿ ನೋಡ್ಬಿಡೋಣ. ಸಪ್ತಮಾಧಿಪತಿ ಸೂರ್ಯಗೆ ಸಂಬಂಧ ಬಂದರೆ, ಸೂರ್ಯ ಏನಂತ ಆಗುತ್ತೆ? ಸೂರ್ಯ ಯಾವಾಗೂ ಸ್ಟೇಟಸ್ಸು, ಪ್ರತಿಷ್ಠೆ, ಮಾನ, ಸ್ವಾಭಿಮಾನ ಇದು ಜಾಸ್ತಿ. ಅದನ್ನು ನೆನಪಿಟ್ಕೊಳ್ಳಿ, ಅದನ್ನು ಇಲ್ಲಿ ಆ್ಯಡ್ ಮಾಡಿ. ವಿವಾಹದಿಂದ ಸ್ಥಾನ, ಮಾನ ಪ್ರತಿಷ್ಠೆ ಜಾಸ್ತಿ ಆಗುತ್ತೆ ಯಾವಾಗ ಶುಭ ಸೂಚನೆ ಇದ್ದರೆ. ಪಾರ್ಟ್ನರಿಗೆ ಸ್ವಾಭಿಮಾನ ಅನುಕೂಲ ಆಗ್ತದೆ. ಅದೇ ಅವರಿಬ್ಬರ ಮಧ್ಯೆ ಪಾಪ ಸಂಬಂಧ ಇತ್ತಂದ್ಕೊಳ್ಳಿ, ಅಹಂಕಾರ, ಅಧಿಕಾರದ ಸಂಘರ್ಷಣೆ, ನನ್ನ ಮಾತೇ ನಡಿಬೇಕು ಅಂತಂಬ ಟೆಂಡೆನ್ಸಿ ಜಾಸ್ತಿ ಆಗ್ತದೆ, ಪ್ರತಿಷ್ಠೆ, ಅಹಂ ಜಾಸ್ತಿ ಆಗ್ತದೆ. ಮತ್ತು ಸಪ್ತಮಾಧಿಪತಿ ಚಂದ್ರನಿಗೆ ಸಂಬಂಧ ಬಂದರೆ ಶುಭ ಸೂಚನೆ ಏನು ಹೇಳ್ಬೋದು ಅಂದರೆ, ಭಾವನಾತ್ಮಕವಾದಂಥ ಬಂಧ ಗಟ್ಟಿಯಾಗ್ಬೋದು, ಕುಟುಂಬ ಇನ್ವಾಲ್ವ್ಮೆಂಟ್ ಹೆಚ್ಚಾಗ್ಬೋದು, ಇದು ಶುಭ ಸೂಚನೆ. ಅದೇ ಪಾಪ ಸಂಬಂಧ ಇದ್ದರೆ ಮನಸ್ಸಿನ ಏರಿಳಿತಗಳು ಯಾವಾಗ ಅನ್ಸ್ಟೇಬಲ್ ಆಗಿರುತ್ತೆ, ಅವಲಂಬನೆ, ಅಂಟಿಕೊಳ್ಳುವಿಕೆ ಜಾಸ್ತಿ ಆಗ್ತದೆ. ಭಾವನೆ ಬಂಧತೆ ಅಂದರೆ ಏನು? ಇಷ್ಟ ಇದ್ದರೆ ಒಂದು ರೀತಿ, ಇಷ್ಟ ಇಲ್ಲದ್ರೆ ಒಂದೊಂದು ರೀತಿ. ಒಂದೊಂದ್ಸಲ ನಂಗೆ ಈ ರೀತಿ ಹುಡುಗಿ ಬೇಕು ಅಂತಾನೆ, ಇನ್ನೊಂದ್ಸಲ ಇನ್ನೊಂದು ರೀತಿ ಬೇಕು ಅಂತಾನೆ. ಸ್ಟೆಬಿಲಿಟಿ ಇರಲ್ಲ, ಮನೆ ಇರೋದಕ್ಕೆ ಕಷ್ಟ. ಏನಪ್ಪ ಆ ಹುಡುಗಿ ಬೇಡ ಅಂತಿ, ಈ ಹುಡುಗಿ ಬೇಡ ಅಂತಿ, ಏನು ನಿನ್ನ ಕಾಟ ಅಂತಂತಾರೆ ನೋಡಿ, ಆ ಥರ ಆಗ್ತದೆ. ಒಂದು ಕಾಲ ಮೇಲೆ ನಿಂತ್ಕೊಳ್ಳೋದಿಲ್ಲ. ಆಮೇಲೆ ಕುಜ ಸಂಬಂಧ ಶುಭವಾಗಿದ್ದರೆ ಬೇಗ ನಿರ್ಧಾರ ತಗೊಳ್ತಾನೆ, ಮ್ಯಾರೇಜು ಬೇಗ ಆಗೋ ಸಾಧ್ಯತೆ ಇದೆ. ಆಕರ್ಷಣೆ, ಶಾರೀರಿಕ ಆಕರ್ಷಣೆ ತುಂಬ ಜಾಸ್ತಿ ಇರುತ್ತೆ. ಅದೇ ಪಾಪ ಸಂಬಂಧ ಇತ್ತು ಅಥವಾ ಬಲಹೀನವಾಗಿದ್ದರೆ ಜಗಳ, ಕೋಪ, ಡಾಮಿನೆನ್ಸ್ ಜಾಸ್ತಿ ಆಗ್ತದೆ. ಕಠಿಣ, ದೂಷಣೆ, ಆಮೇಲೆ ತುಂಬ ಇನ್ನು ಬೇರೆ ಬೇರೆ ಸಮಸ್ಯೆಗಳು. ಕಠಿಣವಾಗಿದ್ದರೆ ಕೋಪದಿಂದ ಎನ್ನೆಂಬರ್ ಆಫ್ ಪ್ರಾಬ್ಲಮ್ಸು ಬರ್ಬೋದು. ತಾಪ, ಸಂಘರ್ಷಣೆ ಇದೆಲ್ಲ ಕೂಡ ಕುಜ ಸಪ್ತಮಾಧಿಪತಿ ಜೊತೆ ಇದ್ದಾಗ ಸೂಚಿಸುವಂಥ ವಿಷಯಗಳು. ಆಮೇಲೆ ಸಪ್ತಮಾಧಿಪತಿ ಬುಧನ ಜೊತೆಗಿದ್ರೆ ಮಾತುಕತೆ ಮೂಲಕ ವಿವಾಹ, ಸ್ನೇಹ ಭಾವದಿಂದ ಸಂಬಂಧಗಳು, ಕೆಲವರಿಗೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮೂಲಕ ಕೂಡ ಮದುವೆ ಆಗಲಿಕ್ಕೆ ಅವಕಾಶ ಉಂಟು. ಒಂದು ವೇಳೆ ಪಾಪ ಸಂಬಂಧವಾಗಿದ್ದರೆ ಅತಿಯಾಗಿ ಮಾತಾಡೋದು, ಗೊಂದಲ, ಅಶುಭ ಪ್ರಭಾವ ಇದ್ದರೆ ದ್ವಂದ್ವ ಮನಸ್ಸಾಗಿರುತ್ತೆ, ಡ್ಯುಯಲ್ ಮೈಂಡ್ ಸೆಟ್ ಇರ್ತದೆ ಅವನಿಗೆ. ಈಗೊಂಥರ ಇನ್ನೊಂಥರ ಒಂದು. ಇದು ಕೂಡ ಅಷ್ಟೇ, ಚಂದ್ರನಿದ್ದಂಗೆ ಒಂದು ಮಾತು ಮೇಲೆ ನಿಂತುಕೊಳ್ಳೋದಿಲ್ಲ. ಅವನಿಗೆ ಅವಕಾಶ ಇದ್ದಾಗ ಒಂಥರ, ಇಲ್ಲದಾಗ ಇನ್ನೊಂಥರ ಲಾಜಿಕ್ ಆಗಿ ಮಾತಾಡ್ತಾರೆ. ಇದು ಕಷ್ಟ. ನಾವು ಗಂಡ ಹೆಂಡತಿಯರ ಮಧ್ಯೆ ಅನುಮಾನಗಳು ಬಂದಾಗ ತಪ್ಪಿಸಿಕೊಳ್ಳೋದಕ್ಕೆ ಅವರು ಮಾತಾಡ್ತಾರೆ ನೋಡಿ, ಒಂದು ಸ್ಥಿರತೆ ಇರಲ್ಲ, ಒಂದೊಂದ್ಸಲ ಒಂದು ಮಾತು ಮಾತಾಡ್ತಾರೆ. ಅದು ಕಾರಣಗಳು ಸ್ಪಾಂಟೇನಿಯಸ್ ಹೇಳ್ಬಿಡ್ತಾರೆ, ಯಾಕಂದ್ರೆ ಮಾತು ಚೆನ್ನಾಗಿರುತ್ತೆ ಅವರದ್ದು. ಹಾಗಾಗಿ ಸಪ್ತಮಾಧಿಪತಿ ಜೊತೆ ಬುಧ ಇದ್ದರೆ, ಅದು ಪಾಪ ಸಂಬಂಧ ಇದ್ದರೆ ಲಾಜಿಕ್ಸು ನೆಗೆಟಿವ್ ಆಗಿರುತ್ತೆ. ಆಮೇಲೆ ಸಪ್ತಮಾಧಿಪತಿ ಗುರು ಸಂಬಂಧ ಇದ್ದರೆ ಇದು ಒಳ್ಳೆಯ ಶುಭ ಸೂಚನೆ. ಧಾರ್ಮಿಕ, ಸಾಂಸ್ಕಾರಿಕ ವಿವಾಹ ಆಗ್ತದೆ. ಕುಟುಂಬದ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ, ಅವರ ರಕ್ಷಣೆ ಇರುತ್ತೆ, ಹೊಂದಾಣಿಕೆ, ಕ್ಷೇಮಶೀಲತೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದೇ ಪಾಪ ಸಂಬಂಧ ಬಂದರೆ ಅತಿಯಾದಂಥ ಆದರ್ಶ ನಿರೀಕ್ಷಣೆ, ಇದು ಒಳ್ಳೆಯದಲ್ಲ. ಹೇಳಿದ್ನಲ್ಲ ಹಿಂದೆ, ತುಂಬ ಧಾರ್ಮಿಕನಾದರೂ ಕೂಡ ಒಳ್ಳೆಯದಲ್ಲ. ಆಮೇಲೆ ಸಪ್ತಮಾಧಿಪತಿ ಶನಿ ಸಂಬಂಧ ಬಂದರೆ ಶುಭ ಸೂಚನೆ ಏನು ಹೇಳ್ಬೋದು ಅಂದರೆ, ಬದ್ಧತೆ, ಹೊಣೆಗಾರಿಕೆ, ದೀರ್ಘಕಾಲಿಕವಾದಂಥ ಸಂಬಂಧ ಸಾಧ್ಯ, ಇದು ತುಂಬ ಒಳ್ಳೆಯದು.
ಆದರೆ ಸಮಸ್ಯೆ ಏನಂದರೆ ವಿವಾಹದಲ್ಲಿ ವಿಳಂಬ ಆಗ್ತದೆ. ಅವನು ಎಕ್ಸ್ಪೆಕ್ಟ್ ಮಾಡಿದದ್ದನ್ನು ಸಿಗದೇ ಇರ್ಬೋದು, ಆದರೆ ಸಿಕ್ಕಿದ್ದರಿಂದ ಅವನು ತುಂಬ ಸಂತೋಷವಾಗಿರ್ತಾನೆ. ಅವನು ಇಂತಿಂಥ ಹುಡುಗಿ ಬೇಕು, ಇಂತಿಂಥ ಹುಡುಗ ಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದು ಸಿಗೋದಿಲ್ಲ. ಬಟ್ ತಂದೆ ತಾಯಿಗಳು ಯಾವುದೋ ಸಂಬಂಧ ತೋರಿಸ್ತಾರೆ, ಅವ್ರು ನಿಜವಾದ ಜೀವನದಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆ ರೀತಿಯಾದಂಥ ಅನುಭವ ಆಗ್ತದೆ. ಆಮೇಲೆ ಕರ್ತವ್ಯ ಹೆಚ್ಚಾಗತ್ತೆ, ಆನಂದ ಕಡಿಮೆ ಆಗ್ತದೆ. ಇದು ಒಳ್ಳೆಯದೇ. ಆನಂದ, ಎಂದೂ ಆನಂದವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಗ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೇವೆ. ಯಾವಾಗ ತಾರ ದುಃಖ ಬಂದರೆ ಸಹಿಸಿಕೊಳ್ಳುವಂಥ ಶಕ್ತಿ ಇರಲ್ಲ. ಅದನ್ನು ಆಲೋಚನೆ ಮಾಡಿ. ಸಪ್ತಮಾಧಿಪತಿ ರಾಹು ಸಂಬಂಧ ಬಂದರೆ ವಿಭಿನ್ನವಾದಂಥ ವಿವಾಹಗಳು. ಅವ್ರ ಮನೆಗೆ ಯಾವುದು ಡಿಫ್ರೆಂಟ್ ಅದು. ಹೋಗಿ ರಷ್ಯಾದಿಂದ ಯಾವುದೋ ಹುಡುಗಿನ ಅದು ಮದುವೆ ಮಾಡ್ಕೊಂಬಂದ್ಬಿಡ್ತಾನೆ, ವಿದೇಶದಿಂದ ಮದುವೆ ಮಾಡ್ಕೊಂಬಂದ್ಬಿಡ್ತಾನೆ. ಒಬ್ಬ ಮುಸ್ಲಿಂ ಹುಡುಗಿಯರಿಗೆ ಹಿಂದೂ ಹುಡುಗನ ಬ್ರಾಹ್ಮಣ ಮದುವೆ ಮಾಡ್ಕೊಂಬಂದ್ಬಿಡ್ತಾನೆ. ಈ ರೀತಿ ಅವರ ಕಲ್ಚರ್ಗೆ ಡಿಫ್ರೆಂಟ್ ಆಗಿರುವಂಥ ಅವರ ಮನಸ್ಸಿನಲ್ಲಿ ಇರ್ತದೆ. ಅದು ಆಗಬಹುದು, ಆಗದೇ ಇರ್ಬೋದು. ಅವರ ಮನಸ್ಸಲ್ಲಿ ಆ ರೀತಿ ಇರುತ್ತೆ, ತೀವ್ರವಾದ ಆಕರ್ಷಣೆ ಇರುತ್ತೆ. ಸಮಸ್ಯೆ ಏನಂತಂದರೆ ಭ್ರಮೆ, ಸಂಶಯ, ಎಲ್ಲದಕ್ಕೂ ಸೀಕ್ರೆಟ್, ಅಸ್ಥಿರತೆ, ಏರುಪೇರು, ಅಂದರೆ ವಿಚಿತ್ರತೆ, ಭ್ರಮೆ ಜಾಸ್ತಿ ಇರುತ್ತೆ ವಿವಾಹದಲ್ಲಿ. ಅವನ ಎಕ್ಸ್ಪೆಕ್ಟೇಷನಲ್ಲಿ ಅವನ ರಿಕ್ವೈರ್ಮೆಂಟ್ ನೋಡ್ರೆ ಹೆದರಿಕೆ ಆಗುತ್ತೆ. ಏನಪ್ಪ ಇಂಥದ್ದೆಲ್ಲ ಕೇಳ್ತಾನೆ, ನಮ್ಮ ಕಡೆ ಆಗೋದಿಲ್ಲ, ಈ ಥರ ಹುಡುಗಿ ಸಿಗೋದಿಲ್ಲ ಅಂತಾರೆ. ಹಾಗಾಗ್ತದೆ. ಕೇತು ಸಂಬಂಧ ಬಂದರೆ ಕರ್ಮ ಸಂಬಂಧಿತ ವಿವಾಹ. ಏನೋ ದೊಡ್ಡವ್ರು ಮಾಡ್ಕೊತಿದ್ದಾರೆ, ಮಾಡ್ಕೋತಾರೆ, ನಂಗೇನು ಮಾಡ್ಕೊಳ್ಬೇಕು ಅಂತ ಇಷ್ಟ ಇಲ್ಲ, ಏನೋ ನಿಂಗಾಗ್ಲದ್ರೆ ಇನ್ನು ನಿನ್ನ ತಮ್ಮಂದ್ರಿದ್ದಾರೆ ಅವ್ರಿಗೂ ಮದುವೆ ಮಾಡಬೇಕಪ್ಪ, ನೀ ಹಾಗೆಲ್ಲ ಹಠ ಮಾಡಬಾರ್ದು ಅಂತ ಬಲವಂತವಾಗಿ ಮದುವೆ ಮಾಡ್ತಾರೆ. ಇಲ್ಲದ್ರೆ ಸ್ಪೌಸ್ ಇಂಟ್ರೋವರ್ಟ್ ಆಗಿರ್ತಾರೆ, ಸ್ಪಿರಿಚುವಲ್ ಆಗಿ ಕೂಡ ಇರ್ಬೋದು. ಒಂದು ವೇಳೆ ಪಾಪ ಸಂಬಂಧ ಬಂದರೆ ವಿರಕ್ತಿ ಜಾಸ್ತಿ ಆಗುತ್ತೆ, ಡಿಸ್ಟೆನ್ಸ್ ಬೆಳೆಯುತ್ತೆ, ಲೋನ್ಲಿನೆಸ್, ಸಪರೇಷನ್ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಆಮೇಲೆ ಸಪ್ತಮಾಧಿಪತಿ ಬೇರೆ ಬೇರೆ ಮನೆಗಳಲ್ಲಿದ್ದರೆ ಹೇಗಿರುತ್ತೆ ಅದನ್ನು ಕೂಡ ನೋಡೋಣ. ಸಪ್ತಮಾಧಿಪತಿ ಲಗ್ನ ಭಾವದಲ್ಲೇ ಇತ್ತು ಅಂದ್ಕೊಳ್ಳಿ. ಲಗ್ನಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ಕೂಡ ನಾವಿಲ್ಲಿ ಆಪಾದನೆ ಮಾಡಬೇಕು. ಸೊ ಪಾರ್ಟ್ನರ್ ಪ್ರಭಾವ ಜಾಸ್ತಿ ಹೆಚ್ಚಾಗ್ತದೆ. ಮದುವೆ ಜೀವನ ಅಂತ ಕೇಂದ್ರ ಆಗ್ತದೆ. ಇದು ವಿವಾಹ ಫಲ ಚೆನ್ನಾಗಿ ನಡೀತದೆ. ಲಗ್ನ ಅಂತ ಅಂಬೋದು ಶುಭ ಸ್ಥಾನ ಆದ ಕಾರಣ ಒಳ್ಳೆಯದೇ. ಎರಡನೇ ಮನೆಗಿದ್ರೆ ಕುಟುಂಬದ ವೃದ್ಧಿ, ಧನ ವೃದ್ಧಿ, ಸ್ಪೌಸ್ ಅವರ ಮೂಲಕ ಸಂಪತ್ತು ಅತ್ಯುತ್ತಮವಾಗಿರುತ್ತೆ. ಒಂದು ವೇಳೆ ಪಾಪ ಸಂಬಂಧ ಬಂತು ಅಂದ್ಕೊಳ್ಳಿ, ಕಷ್ಟ. ಇಲ್ಲಿ ನಾವು ಶುಭ ಸಂಬಂಧ ಅಂತಲೇ ನೋಡೋಣ. ಆಮೇಲೆ ಮೂರನೇ ಮನೆಗಿದ್ರೆ ಸಂವಹನೆ, ಪ್ರಯಾಣದ ಮೂಲಕ ವಿವಾಹಗಳು, ನೆಟ್ವರ್ಕ್ ಮೂಲಕ ಫಲ, ಅಸ್ಥಿರತೆ ಸಾಧ್ಯ ಆಗ್ತದೆ. ಅದೇ ನಾಲ್ಕನೇ ಮನೆ ಸಂಬಂಧ ಬಂದರೆ ನಾಲ್ಕನೇ ಮನೆ ತುಂಬ ಇಂಪಾರ್ಟೆಂಟ್. ವಿವಾಹ ಗೃಹ ಶಾಂತಿ ಅಂತ ಒಂದು ಬೇಕಲ್ಲ, ಅದು ನಾಲ್ಕನೇ ಮನೆಯಿಂದ ಬರುತ್ತೆ. ನಾವು ಸಪ್ತಮ ಸ್ಥಾನದ ಜೊತೆ ದ್ವಿತೀಯ ಸ್ಥಾನ ಹೇಗೆ ನೋಡ್ತೀವೋ ಚತುರ್ಥ ಸ್ಥಾನವನ್ನು ಕೂಡ ಆ ಆ್ಯಂಗಲಲ್ಲಿ ನೋಡಬೇಕು. ಗೃಹ ಶಾಂತಿ, ಮನೆಯಲ್ಲಿ ಶಾಂತಿ ಇರಬೇಕಾದ್ರೆ, ಮನೆ ಅಂತಂದರೆ ಮನೆ ಇರೋದು ನಮಗೆ ಬೇಕಾದ ರೀತಿಯಾದ ಕನ್ಸ್ಟ್ರಕ್ಷನ್ ಮಾಡೋದು ಅಂತ ಅರ್ಥ ಅಲ್ಲ. ಮನೆಯಲ್ಲಿದ್ದಾಗ ಶಾಂತಿ ಬೇಕು ಅಂತಂದರೆ ನಾಲ್ಕನೇ ಮನೆ ಕೂಡ ಚೆನ್ನಾಗಿರಬೇಕು. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಮುಂದೆ. ಮನೆ, ಸುಖ, ಗೃಹ ಶಾಂತಿ, ಸ್ಪೌಸ್ ಒಂದು ವೇಳೆ ಪೀಸ್ಫುಲ್ ಆಗಿ ನೆಮ್ಮದಿಯಾಗಿರಬೇಕು. ಸೆಟಲ್ಡ್ ಮ್ಯಾರೇಜ್, ಅರೇಂಜ್ಡ್ ಮ್ಯಾರೇಜ್ ಅಂತ ನಾವೇನಂತೇವೆ, ಅದು ಚತುರ್ಥ ಸ್ಥಾನಕ್ಕೂ ಸಪ್ತಮಕ್ಕೂ ಸಂಬಂಧ ಬಂದರೆ ಅರೇಂಜ್ಡ್ ಮ್ಯಾರೇಜ್ ಆಗಲಿಕ್ಕೆ ಹೆಚ್ಚು ಅವಕಾಶ ಇದೆ. ಅಥವಾ ಇಷ್ಟಪಟ್ಟದ್ದನ್ನು ಮನೆಯವರು ಕೂಡ ಇವನಿಗೂ ಅದೇ ಬೇಕಿತ್ತು, ಮನೆಯವ್ರಿಗೂ ಅಂಥ ಸಂಬಂಧವೇ ಬೇಕಿತ್ತು, ಎರಡೂ ಕೂಡ ಕೊಯಿನ್ಸೈಡ್ ಆಗ್ತದೆ. ಆಮೇಲೆ ಐದನೇ ಭಾವದಿದ್ದರೆ, ಐದನೇ ಭಾವ ಪ್ರೀತಿ ಭಾವ ಅಂತೇವೆ. ನಾವು ಯಾವುದನ್ನು ಪ್ರೀತಿ ಮಾಡೋದು ಸಿಗತ್ತೆ. ಅದು ಹೆಣ್ಣಾಗ್ಬೋದು, ಉದ್ಯೋಗ ಆಗ್ಬೋದು, ಮಕ್ಕಳಾಗ್ಬೋದು, ಯಾವುದಾದ್ರೂ ಆಗ್ಬೋದು. ಪ್ರೀತಿಸಿದ್ದು ಸಿಕ್ಕಬೇಕಾದ್ರೆ ಪಂಚಮ ಸಂಬಂಧ ಬರಬೇಕು. ಯೂಶ್ವಲಿ ಸಪ್ತಮ ಸಂಬಂಧ ಪಂಚಮಕ್ಕೆ ಬಂದರೆ ಲವ್ ಮ್ಯಾರೇಜ್ ಸಾಧ್ಯತೆ ಜಾಸ್ತಿ ಆಗುತ್ತೆ, ಇಷ್ಟಪಡುವುದೇ ಜಾಸ್ತಿ. ಅರೇಂಜ್ಡ್ ಮ್ಯಾರೇಜ್ ಆದರೆ ನಾಲ್ಕನೇ ಮನೆ, ಲವ್ ಮ್ಯಾರೇಜ್ ಆದರೆ ಐದನೇ ಮನೆ. ಸಂತಾನ, ಸುಖ, ಹರ್ಷ, ಫುಲ್ಫಿಲ್ಮೆಂಟ್ ಇದೆಲ್ಲ ಕೂಡ ಪಂಚಮ ಸ್ಥಾನ ಸೂಚನೆ ಮಾಡ್ತದೆ. ಆರನೇ ಮನೆ ಸಂಬಂಧ ಬಂತಂದ್ಕೊ, ಆರನೇ ಮನೆಯಲ್ಲಿ ಸಪ್ತಮಾಧಿಪತಿ ಇರೋದಾಗಲಿ ಈ ಥರ ಆದರೆ ಜಗಳ, ತರ್ಕ, ವಿವಾದ, ಕರ್ತವ್ಯಗಳ ಒತ್ತಡ, ವಿವಾಹದ ಫಲ ಸಿಗುತ್ತೆ ಆದರೆ ಕಷ್ಟದಿಂದ ಇರುತ್ತೆ ಜೀವನ. ಒಬ್ಬರಿಗೊಬ್ಬರು ಶತ್ರುಗಳ ರೀತಿಯ ಇರ್ತದೆ, ಪ್ರತಿಯೊಂದಕ್ಕೂ ಗಲಾಟೆ ಮಾಡಿಕೊಳ್ತಾ ಇರ್ತಾರೆ. ಸಪ್ತಮ ಸಂಬಂಧ ಬಂದರೆ ವಿವಾಹದ ಫಲ ನೇರವಾಗಿ ಬಲ ಆಗ್ತದೆ. ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದರಿಂದ ಬಲವೇ ಅಲ್ವಾ. ಸ್ಪೌಸ್ ಸಪೋರ್ಟ್ ತುಂಬ ಸ್ಟ್ರಾಂಗ್ ಇರುತ್ತೆ, ಇದು ಅತ್ಯುತ್ತಮವಾಗಿರುವಂಥ ವಿಷಯ. ಅದೇ ಅಷ್ಟಮ ಸ್ಥಾನದಲ್ಲಿದ್ದರೆ ಆಳವಾದಂಥ ಕರ್ಮಬಂಧ, ಗೂಢತೆ, ಅಂದರೆ ಸೀಕ್ರೆಟ್ ಆಗಿರುತ್ತೆ, ಹಠಾತ್ತಾಗಿ ಬದಲಾವಣೆ ಆಗ್ತದೆ. ಇನ್ಸ್ಟೆಬಿಲಿಟಿ, ಸೀಕ್ರೆಟ್ ಥೀಮ್ ಇರ್ತದೆ, ಯಾವುದು ಹೊರಗೆ ಹೇಳಿಕೊಡೋದಿಲ್ಲ. ಸಪ್ತಮದಲ್ಲಿ ಅಷ್ಟಮದಲ್ಲಿ ಏನಾದರೂ ಸಪ್ತಮಾಧಿಪತಿ ಶುಕ್ರ ಏನಾದರೂ ಇದ್ದರೆ ಅವರ ಹತ್ರದಿಂದ ಸೀಕ್ರೆಟನ್ನು ಬರೆಸೋದು ತುಂಬ ಕಷ್ಟ.
ಹಾಗಾಗಿ ತುಂಬ ಎಚ್ಚರ ಬೇಕು. ಅಷ್ಟಮ ಸಂಬಂಧ ಬಂದರೆ 6, 8 ಸಂಬಂಧ ತುಂಬ ಕಷ್ಟ, ಚಾಲೆಂಜಿಂಗ್ ಆಗಿರುತ್ತೆ. ಆಕ್ಸೆಪ್ಟ್ ಮಾಡ್ತಂದ್ರೆ ಮಾಡ್ಬೋದು, ಮಾಡ್ಕೋಬಾರ್ದು ಅಂತ ಯಾರು ಹೇಳಲ್ಲ, ಚಾಲೆಂಜಿಂಗ್ ಆಗಿರುತ್ತೆ. ನವಮ ಸ್ಥಾನದಲ್ಲಿದ್ದರೆ ಸಪ್ತಮಾಧಿಪತಿ ಭಾಗ್ಯವೃದ್ಧಿ, ಧಾರ್ಮಿಕ, ಅವನಿಗೆ ಒಂದು ಡಿಸಿಪ್ಲೈನ್ಡ್ ವೈಫ್ ಆಗಲಿ ಡಿಸಿಪ್ಲೈನ್ಡ್ ಹಸ್ಬೆಂಡ್ ಆಗಲಿ ಬರ್ತಾರೆ. ಇದು ಆ ಕುಟುಂಬವನ್ನು ಕ್ಷೇಮವಾಗಿ ಕರ್ಕೊಂಡು ಹೋಗುತ್ತೆ. ದಶಮ ಸ್ಥಾನ ಸಂಬಂಧ ಬಂದರೆ ಸ್ಥಾನಮಾನ, ಕೆಲಸಕ್ಕೆ ಅವ್ರು ಮಾಡುವಂಥ ಕೆಲಸಕ್ಕೆ ಸಹಾಯ ಆಗ್ತದೆ, ಸ್ಪೌಸ್ ಕೆರಿಯರ್ ಸಪೋರ್ಟ್ ಸಿಗುತ್ತೆ, ಎಕ್ಸ್ಟರ್ನಲ್ ಅಚೀವ್ಮೆಂಟ್ ಚೆನ್ನಾಗಿರುತ್ತೆ. ಸ್ವಲ್ಪ ರೊಮ್ಯಾನ್ಸ್ ಕಡಿಮೆ ಆಗ್ಬೋದು, ಆದರೆ ಸಪೋರ್ಟ್ ಚೆನ್ನಾಗಿರುತ್ತೆ. ಆಮೇಲೆ 11ನೇ ಭಾವ ಸಂಬಂಧ ಬಂದರೆ, 10ನೇ ಭಾವ ನೋಡಿದ್ವಲ್ಲ, 11ನೇ ಭಾವ ಸಂಬಂಧ ಬಂದರೆ ಲಾಭ, ಆಸೆ ಪೂರ್ತಿ ಆಗ್ತದೆ, ಸ್ಪೌಸ್ ಮೂಲಕ ಗೇನ್ಸ್ ಜಾಸ್ತಿ ಆಗುತ್ತೆ, ಎಲ್ಲ ಡೆಲಿವರಿ ಚೆನ್ನಾಗಿರುತ್ತೆ. ಎಲ್ಲ ವೈವಾಹಿಕ ಜೀವನದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದರ ಅನುಕೂಲತೆ, ಏನು ಬಯಸ್ತೀವೋ ಅದೆಲ್ಲ ಕೂಡ ಅನುಕೂಲ ಆಗ್ತದೆ. ದ್ವಾದಶ ಸಂಬಂಧ ಬಂದರೆ ಇಬ್ಬರ ಮಧ್ಯೆ ದೂರ ಹೆಚ್ಚಾಗ್ತದೆ, ವಿದೇಶಿ ಸಂಬಂಧ, ಖರ್ಚು ಹೆಚ್ಚಾಗಬಹುದು, ಬೆಡ್ರೂಮ್ ಲೈಫ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇಬ್ಬರ ಮಧ್ಯೆ. ಸೊ ಇದು ಕೂಡ ಸೀಕ್ರೆಸಿ ಮೇಂಟೈನ್ ಮಾಡೋದು, ಸೆಪರೇಷನ್ ಆಗುವಂಥ ಥೀಮು ಯಾವಾಗ, ಒಂದು ವೇಳೆ ಪಾಪ ಸಂಬಂಧ ಬಂದರೆ. 6, 8, 12 ಸೀಕ್ರೆಸಿಯಾಗಿರುತ್ತೆ. ವಿವಾಹ ವಿಚ್ಛಿನ್ನವಾಗೋದಕ್ಕೆ ಬಲವಾದ ಕಾರಣ ಏನಂತಂದರೆ ನಂಬಿಕೆ ಕಳೆದುಕೊಳ್ಳೋದು. ನಂಬಿಕೆಯ ವಿಶ್ವಾಸ ಹೋಯ್ತಂತಂದರೆ ಮತ್ತೆ ಅದು ಮುಂದುವರಿಯೋದು ಕಷ್ಟ. ಇವತ್ತಿನಂತೂ ತುಂಬ ಕಷ್ಟ. ವಿಶ್ವಾಸಕ್ಕೆ ಡೆಡ್ ಆಪೋಸಿಟ್ ಯಾವುದು? ಸೀಕ್ರೆಟ್ ಮೇಂಟೈನ್ ಮಾಡೋದು. ಯಾಕೆಂತಂದರೆ ಅವನು ವಿಶ್ವಾಸ ಇಲ್ಲದಾಗೆಲ್ಲ ನಾವು ಸೀಕ್ರೆಟ್ ಮೇಂಟೈನ್ ಮಾಡ್ತೇವೆ, ಅದು ಕಷ್ಟ. 6, 8, 12 ಎಂಬುದು ತುಂಬ ವಿಲಕ್ಷಣವಾಗಿರುವಂಥ ವಿಷಯ. ಇದು ಸಪ್ತಮಾಧಿಪತಿ ಈ ಭಾವಗಳ ಸಂಬಂಧ ಬಂದರೆ ನಾವು ಈ ರೀತಿ ಹೇಳ್ಬೋದು. ಸೊ ಇದು ಈ ಬೇಸ್ ಮೇಲೆ ಇದು ಬಂತಂದ್ಕೊಳ್ಳಿ. ಆಮೇಲೆ ಸ್ಥಾನ ಬಲ, ಕಾರಕ ಬಲ ಅದೆಲ್ಲ ನಾವು ನೋಡ್ಕೊತಾ ಹೋಗ್ಬೋದು. ಸೊ ಇವತ್ತು ಎಕ್ಸಾಂಪಲ್ ಚಾರ್ಟ್ ನಾವೇನು ಹೇಳಿದ್ದೇವೆ ಇದನ್ನೆಲ್ಲ ಕೂಡ ನಾವು ನಿಮಗೊಂದು ಟಾಸ್ಕ್, ಯಾಕೆ ಸಮಯಾತೀತ ಆಗಿರೋದು, ನಿಮಗೊಂದು ಟಾಸ್ಕ್ ಕೊಡ್ತೇನೆ. ಇದೇ ಎಕ್ಸಾಂಪಲ್ ಚಾರ್ಟನ್ನು ನಿಮಗೆ ಶೇರ್ ಮಾಡ್ತೇನೆ. ಇವತ್ತು ನಾವು ಹೇಳಿದಂಥ ಏನೇನು ಪಾಠ ಇದೆ ನಿಮ್ಗೆ ಹೇಳಿದ್ನಲ್ಲ, ಸಪ್ತಮದಲ್ಲಿ ಯಾವ ಗ್ರಹ ಇದ್ರೆ ಏನಾಗುತ್ತೆ, ಶುಭ ಆದರೆ ಏನಾಗುತ್ತೆ, ಅಶುಭ ಆದರೆ ಏನಾಗುತ್ತೆ, ಸ್ಟ್ರಾಂಗ್ ಆಗಿದ್ರೆ ಏನು, ವೀಕ್ ಆಗಿದ್ರೆ ಏನು, ಸ್ಥಾನ, ಕಾರಕ, ಆಧಿಪತ್ಯ 3 ವಿಚಾರಗಳು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇದರ ಜೊತೆ ನಿಮಗೆ ಡಾಕ್ಯುಮೆಂಟನ್ನು ಕೂಡ ನಾನು ಈ ಯೂಟ್ಯೂಬ್ ನಿಮಗೆ ಈ ಮೂಲಕ ವಾಟ್ಸಪ್ ಗ್ರೂಪಲ್ಲಾದರೂ ಬರುತ್ತೆ, ಅಥವಾ ಈ ಯೂಟ್ಯೂಬ್ ನೋಡಿ ಭಾಳ ಜನ ಕಲಿತಾ ಇರೋದ್ರಿಂದ ಆ ಯೂಟ್ಯೂಬಲ್ಲಿ ಕೂಡ ನಿಮಗೆ ಈ ಲಿಂಕ್, ಗೂಗಲ್ ಡ್ರೈವ್ ಲಿಂಕ್ ಶೇರ್ ಮಾಡ್ತೇವೆ. ಇದನ್ನು ನೋಡಿಕೊಳ್ಳಿ, ಒಂದು ಸಲ ಪ್ರಾಕ್ಟೀಸ್ ಮಾಡಿ. ಜಾತಕದಲ್ಲಿ ಹೇಗೆ ನೋಡಬೇಕು, ನಿಮಗೆ ಈ ವೆಬ್ಸೈಟ್ ಕೂಡ ನಿಮಗೆ ಲಿಂಕ್ ಇರೋದ್ರಿಂದ ಇದನ್ನು ಹಾಕಿಕೊಳ್ಳಿ. ಸಪ್ತಮ ಸ್ಥಾನವಲ್ಲ, ಕೇತು ಸಂಯೋಗ ಆಗಿದೆ. ಯಾರ ಜೊತೆ? ಸಪ್ತಮ ಸ್ಥಾನದಲ್ಲಿ ಕೇತು ಇದೆ. ಆಮೇಲೆ ನೆಕ್ಸ್ಟ್ ದೃಷ್ಟಿ, ಕುಜ, ಶುಕ್ರ, ರಾಹು ದೃಷ್ಟಿ ಇದೆ. ಶುಭವೋ ಪಾಪವೋ ಕೂಡ ಹೇಳಿಬಿಟ್ಟಿದ್ದೀನಿ. ಕಾರಕ, ಲಗ್ನ ಅಷ್ಟಮಾಧಿಪತಿಯಾದ, ಅಷ್ಟಮ ಬಿಟ್ಬಿಡಿ, ಲಗ್ನ ನಮಗೇನು ಬೇಕು, ಕಾರಕ ಶುಕ್ರ ಮಾತ್ರ ಬೇಕು. ಶುಕ್ರ ತನ್ನ ಮನೆ ತಾನಿದ್ದಾನೆ, ಶುಭ. ರಾಹು ಜೊತೆ ಇದ್ದಾನೆ, ನೆಗೆಟಿವ್. ಕೇತು ದೃಷ್ಟಿ ಇದೆ, ನೆಗೆಟಿವ್. ಪಂಚದ ಮೈತ್ರಿನ ನೋಡ್ರೆ ಅವನು ಓನ್ ಹೌಸಲ್ಲಿ ಇದ್ದಾನೆ. ಆಧಿಪತ್ಯ ಬಲ ವಿಚಾರ ಬಂದಾಗ ಸಪ್ತಮಾಧಿಪತಿಯಾದಂಥ ಕುಜ ದ್ವಾದಶ ಸ್ಥಾನದಲ್ಲಿದ್ದಾನೆ, ನೆಗೆಟಿವ್. ಅದು ಶುಭ ಸಂಬಂಧ ಬಂದಿದೆಯೋ ಪಾಪ ಸಂಬಂಧ ಬಂದಿದೆಯೋ ನೀವೇ ಎವ್ಯಾಲ್ಯೂಯೇಟ್ ಮಾಡಬೇಕು. ಎವ್ಯಾಲ್ಯೂಯೇಟ್ ಮಾಡಿ ಮುಂದುವರಿಸಬೇಕು. ಸೂರ್ಯ ಬುಧ ಗುರುವಿನ ಸಂಯೋಗ ಇದೆ, ಶತ್ರು ಸ್ಥಾನದಲ್ಲಿದ್ದಾನೆ. ನಿಮಗೆ ಮೇನ್ ಬೇಸ್ ಏನೇನು ಬೇಕೋ ಎಲ್ಲ ಕೊಟ್ಟಿದ್ದೇನೆ. ನೀವು ಮಾಡಬೇಕಾದೇನಂತಂದರೆ ಅದು ಶುಭನ ಅಶುಭ ಸಂಬಂಧವ, ಸ್ಟ್ರಾಂಗ್ ಆಗಿದೆಯಾ ವೀಕ್ ಆಗಿದೆಯಾ, ಅದನ್ನು ನೀವು ಈ ಟೇಬಲ್ ಮೂಲಕ ಎವ್ಯಾಲ್ಯೂಯೇಟ್ ಮಾಡಿ ನಿಮಗೆ ಅಭಿಪ್ರಾಯವನ್ನು ಹೇಳಿ. ತುಂಬ ಪ್ರೊಫೆಷ್ನಲ್ ಲೆವೆಲಲ್ಲಿ ಪ್ರಿಡಿಕ್ಷನ್ ಮಾಡಲಿಕ್ಕೆ ಹೋಗಬೇಡಿ. ಸಿಂಪಲ್ ಆಗಿ ನೀವು ನಿಮ್ಮ ಅಭಿಪ್ರಾಯವನ್ನು ನೀವು ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ. ಯಾರು ಶೇರ್ ಮಾಡಿಬಿಡಿ ದಯವಿಟ್ಟು. ನಾನು ವಾಟ್ಸಾಪಲ್ಲಿ ಕೂಡ ಯಾರು ಕಳಿಸ್ಬೇಡಿ, ಯಾಕಂದ್ರೆ ನನಗೆ ಅಷ್ಟು ಟೈಮೂ ಇಲ್ಲ ನೋಡಲಿಕ್ಕೆ. ನಾನು ವಾಟ್ಸಪ್ ಜಾಸ್ತಿ ಬಳಸೋದಿಲ್ಲ. ನೀವು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸು ಈ ಎಕ್ಸಾಂಪಲ್ ಚಾರ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೇನೆ. ನನ್ನ ಅಭಿಪ್ರಾಯವನ್ನು ಹೇಳ್ತೇನೆ. ನಾನು ಹೇಗೆ ಇದನ್ನು ಅರ್ಥ ಮಾಡಿ ನಿಮ್ಗೆ ಕೊಟ್ಟಂಥ ಡೇಟಾದಲ್ಲೇ ನಾನು ಅದನ್ನು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೇನೆ. ಅದರ ಮೇಲೆ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ನಿಮಗೆ 2 ಎಕ್ಸಾಂಪಲ್ ಕೊಡ್ತೇನೆ, ಒಂದಲ್ಲ 2 ಎಕ್ಸಾಂಪಲ್ ಕೊಡ್ತೇನೆ. ಆ 2 ಎಕ್ಸಾಂಪಲನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ನೀವು ಸಾಧ್ಯವಾದಷ್ಟು ಸಮಯವನ್ನು ತಗೊಂಡು ಅದನ್ನು ನೀವು ಪ್ರಿಡಿಕ್ಷನ್ ಮಾಡಿ. ನಿಮ್ಮನ್ನು ಯಾರಾದರೂ ಒಬ್ಬರು ಕೇಳಿದ್ರೆ ನೀವು ಏನು ಹೇಳ್ತೀರಾ?
ಅಂತಂಬೋದು ಪ್ರಿಡಿಕ್ಷನ್ ಮಾಡಿಟ್ಕೊಳ್ಳಿ. ನಾನು ನೆಕ್ಸ್ಟ್ ಕ್ಲಾಸನ್ನು ನಾನು ಹೇಗೆ ಇದನ್ನು ಮಾಡಬೇಕು ಅಂತ ಹೇಳ್ತೇನೆ. ನೀವು ಎಲ್ಲಿ ಮಿಸ್ ಆಗಿದ್ದಿರೋ ಪಾಯಿಂಟನ್ನು ಅದನ್ನು ನೀವು ತಿದ್ದಿಕೊಂಡರೆ ಸಾಕು. ಸೊ ಇದು ಒಂದು ಇವತ್ತೇ ಹೇಳಬೇಕಿತ್ತು, ಬಟ್ ವಿದ್ಯಾರ್ಥಿಗಳ ಕೆಲವೊಂದು ಜನ ಯಾವ ಗ್ರಹ ಎಲ್ಲಿದೆ ಅಂತ ಕೇಳೋವಂಥ ಸಂದರ್ಭವೂ ಇದೆ. ಆದ ಕಾರಣ ಇವತ್ತಿನ ಪಾಠ ಹೇಳಬೇಕಾಯಿತು. ಇದು ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೇನೆ. ಇನ್ನೊಂದು ಸಲ ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ ಒಂದು ಸಲ ನಾವು ಸ್ಮರಿಸಿದಂಗೂ ಆಯಿತು. ಓಕೆ, ಸೊ ಎಷ್ಟು ನಮಗೆ ಆದಷ್ಟು ಬೇಗ ಕಂಪ್ಲೀಷನ್ ಮಾಡಲಿಕ್ಕೆ ಅಂತಲ್ಲ, ವಿಷಯ ಆದಷ್ಟು ಬೇಗ ಗ್ರಹಣ ಮಾಡಿ ಸಾಧ್ಯವಾದಷ್ಟು ಈಸಿಯಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೆಚ್ಚಿನ ಸಮಯವನ್ನು ತಗೊಳ್ತಿದೆ. ನನಗೆ ಬೇಗ ಕಂಪ್ಲೀಟ್ ಮಾಡಿ ಬೇಗ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಅಂತಂಬೋದು ನನಗೇನಿಲ್ಲ. ಇನ್ ಕೇಸ್ ಯಾರಾದರೂ ಕಲಿಬೇಕು ಅಂತಂಬೋರಿಗೆ ಕೂಡ ಆಫ್ಲೈನ್ ಮೆಟೀರಿಯಲ್ ಹೇಗೂ ಇದ್ದೇ ಇರುತ್ತೆ, ಆಫ್ಲೈನಾಗಿ ವೀಡಿಯೋಸ್ ನೋಡಿಕೊಳ್ತಾ ಹೋಗಬಹುದು. ಹಾಗಾಗಿ ಸಾಧ್ಯವಾದಷ್ಟು ಜಾಸ್ತಿ ವಿಚಾರಗಳನ್ನು ಹೇಳಿ ಎಜುಕೇಟ್ ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸೊ ಇದು ಇವತ್ತಿನ ಪಾಠ. ಮುಂದಿನ ವಾರ ಪಾಠದಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಇಟ್ಟಿರಿ. ಮುಂದಿನ ವಾರ ನಾನು ಅದನ್ನು ಅನಲೈಸ್ ಮಾಡ್ತೇನೆ. ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ ನಾನು ಅನಲೈಸ್ ಮಾಡಿ ಹೇಳ್ತೇನೆ. ನೀವೇನಾದರೂ ಅಪ್ಡೇಷನ್ಸ್, ಅಡಿಷನ್ಸು, ಸಬ್ಸ್ಟ್ರಾಕ್ಷನ್ಸು ಏನಾದರೂ ಮಾಡ್ಕೊಳ್ಬೇಕಾದ್ರೆ ನೀವು ಮಾಡಿಕೊಳ್ಳಿ. ಸೊ ಇದು ಇವತ್ತಿನ ಪಾಠ. ಸೊ ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.